and I am very happy to be here. When I heard from Miss Rohini that they are presenting a Satriya dance here in Bangalore, my inquisitive question was as to how come Satriya dance in southern India, that too in Bangalore, where Bharatanatyam, Kathak and other dance forms are very popular here. She said, sir, please come and see. You will understand why it is required here also. I am very happy. I am looking forward to a good recital today, dance performance today. Thank you very much. With Rangi Auntie, it's been a long association since the time our teacher got married. We know Rangi Auntie. She's been an excellent friend, and we have a very great memories with her. She's been like a friend, she's been our mentor, and from the time we have learned dance from Rohini ma'am, she's been a great inspiration. Even when we feel low, she has stood for us and mentored us in such a way that we have come up a learning curve, and we greatly look upon her. She's everything for us. To cherish back the memories, and thanks to Rohini ma'am and Sridevi ma'am who is getting this into life. First and foremost, my heartiest congratulations to Dvidala team, because what you guys have done, it's something really huge, and it's something really unimaginable, because having already established yourselves in one particular dance form and then going to another dance form and starting from scratch, which is totally different from the art form that you've already established yourself in, it's something really huge, and it takes commendable amount of hard work and dedication and everything that you've given to it. So heartiest congratulations or best wishes for your performance today, and looking forward for more of your performances, Satriya performances in Bangalore, and all the best. ನೃತ್ಯ ಯಾತ್ರಾ ಅಂತ ಅದನ್ನು ಕರ್ನಾಟಕ ಕಲಾಶ್ರೀ ಶ್ರೀಮತಿ ರಂಗನಾಯಕಿ ರಾಜನ್ ಅವರ ಒಂದು ಮೆಮೊರಿಗೋಸ್ಕರ ಮಾಡ್ತಿರೋದು ತುಂಬ ಸೂಕ್ತವಾಗಿರೋಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತುಂಬ ಜನ ಕಲಾವಿದರು, ಅವ್ರ ಜೊತೆ ಯಾರ್ಯಾರು ಅಸೋಸಿಯೇಟ್ ಆಗಿದ್ದರು ಆ ಕಲಾವಿದರೆಲ್ಲ ಬರ್ತಾಯಿದ್ದಾರೆ. ಸೊ ಅವ್ರ ಜೊತೆಗೆ ನಮ್ಮನ್ನು ಕರೆದಿರೋದು, ನಾವು ಇಲ್ಲಿರೋದು ತುಂಬ ನನಗೆ ಸಂತಸ ತಂದಿದೆ, ನನಗೂ ಆಗಲಿ ಹೊಸದಾಗಲಿ. ಸೊ ನಾವು ಒಂದು ಫ್ಯಾಮ್ಲಿ ಇದ್ದಂಗೆ ಅವ್ರನ್ನ ಇಲ್ಲೂ ಅಷ್ಟೇ, ಆಮೇಲೆ ಜೊತೆಗೆ ಟೂರ್ಗಳೆಲ್ಲ ಮಾಡಿದ್ದೀವಿ ಅವ್ರ ಜೊತೆ, ಅಲ್ಲೂ ಅಷ್ಟೇ ತುಂಬ ಆ ಥರ ಒಂದು ಡಿವೈನ್ ಮ್ಯೂಸಿಕ್ ಅವ್ರದ್ದು, ಜೊತೆಗೆ ಒಂಥರ ಸಾತ್ವಿಕವಾದಂಥ ಒಂದು ಹೃದಯ. ರಾಜನ್ ಅಂಕಲ್ಲು ಅಷ್ಟೇ ತುಂಬ ನನಗೆ ಬೇರೆ ರೀತಿಯಾದಂಥ ಒಂದು ಸಪೋರ್ಟ್ನ ಅವ್ರು ನನಗೆ ಕೊಟ್ಟಿದ್ದಾರೆ. ಸೊ ಇದಲ್ದಿರ ಶ್ರೀಮತಿ ಶ್ರೀ ರೋಹಿಣಿ ಅನಂತವರು ಹಾಗೂ ಶ್ರೀಮತಿ ಶ್ರೀದೇವಿ ವಿಜಯ್ ಅವರು ಇಬ್ಬರೂ ಅಷ್ಟೇ ತುಂಬ ಒಳ್ಳೆ ಸ್ಟೂಡೆಂಟ್ಸ್ನ ತಯಾರು ಮಾಡಿ, ಅವರು ಅಷ್ಟೇ ಒಳ್ಳೆ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟು ಅವ್ರಿಗೆಲ್ಲ ನಾನು ಅಕಂಪ್ನಿ ಮಾಡಿದ್ದೀನಿ ಅವ್ರಿಗೆ. ನಾನು ಇನ್ಫ್ಯಾಕ್ಟ್ ವಿ ಬೋತ್ ಹ್ಯಾವ್ ವರ್ಕ್ಡ್ ವಿತ್ ಶ್ರೀದೇವಿ ಆ್ಯಂಡ್ ರೋಹಿಣಿ ಫಾರ್ ಮೆನಿ ಪರ್ಫಾರ್ಮೆನ್ಸಸ್. ಅವರಿಬ್ಬರು ಇವತ್ತು ಈ ಥರ ನೃತ್ಯ ಕಲಿತು ಆಂಟಿಗೋಸ್ಕರ ಪ್ರೆಸೆಂಟ್ ಮಾಡ್ತಿರೋದು, ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್, ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್. ಹಾಗೆ ನಾನು ಇಲ್ಲಲ್ದಿರ ರೋಹಿಣಿ ಅವರು ಇಲ್ಲೆಲ್ಲ ಅವರ ರಂಗನಾಯಕಿ ರಾಜನ್ ಅವರ ಒಂದು ಇದನ್ನು ಹರಡ್ತಾ ಇದ್ದರೆ, ಶ್ರೀದೇವಿಯವರು ಈ ರ್ಯಾಲಿಯಲ್ಲಿ US ಅಲ್ಲಿ ತುಂಬ ಶಿಷ್ಯರನ್ನ ತಯಾರು ಮಾಡಿ ಅಲ್ಲೂ ಅಷ್ಟೇ ಮೇಡಮ್ ಅವರ ಕ್ಲಾಸಸ್ ಎಲ್ಲ ಮಾಡ್ತಾಯಿದ್ರು. ಇಷ್ಟೇ ಅಲ್ದಿರ ಅವರ ಮೊಮ್ಮಗ ನನ್ನ ಹತ್ರ ಪಾಠ ಮಾಡ್ತಿದ್ದಿದ್ದು ಅಮಿತ್ತು, ನನ್ನ ಹತ್ರ ಕ್ಲಾಸ್ ಮೃದಂಗ ಅಭ್ಯಾಸ ಮಾಡ್ತಾ ಇದ್ದಾನೆ. ಸೊ ಎಲ್ಲ ಮೊಮ್ಮಕ್ಕಳು ಸಂಗೀತದಲ್ಲಿ ಇರೋದು ಅದನ್ನ ಸಂತೋಷದ ವಿಚಾರ. ಧನುಷ್ ಧನುಷ್ ಇದ್ದಾನೆ, ಸರಿ, ನಮ್ಮ ಅಮಿತ್ತು ಆಗಲಿ, ಎಲ್ಲರೂ ವೈಭವ್, ಎಲ್ಲರೂ ತುಂಬ ಮ್ಯೂಸಿಕಲ್ಲಿ ತುಂಬ ಮುಂದೆ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ನಿಮ್ಮ ಆಶೀರ್ವಾದ ಇರಲಿ. ಈ ಒಂದು ಈವ್ನಿಂಗ್ ತುಂಬ ಅದ್ಭುತವಾಗಿ ನಡೆಯುವಂಥ ಒಂದು ಕಾರ್ಯಕ್ರಮ ಆಗಿದೆ. ಸೊ ಇದಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿ ನಾವೊಂದು ಅವ್ರಿಗೆ ಪ್ರೋತ್ಸಾಹ ಕೊಡೋಣ. ಸೊ ಸಂಪೂರ್ಣವಾದಂಥ ಆಶೀರ್ವಾದ ನಮ್ಮ ಮೇಲಿದೆ ರಂಗನಾಯಕಿ ಅಂಟಿದ್ದು ಅಂತ ತಿಳ್ಕೊಂಡು ನಾವೆಲ್ಲರೂ ಸೇರಿ ಈ ಪ್ರೋಗ್ರಾಮ್ನ ವೀಕ್ಷಿಸೋಣ. ನಮಸ್ಕಾರ. ಥ್ಯಾಂಕ್ ಯು. ನಾನು ಇವತ್ತಿನ ದಿನ ಈ ನರ್ತನ್ ಯಾತ್ರಾ ಎಂಬತಕ್ಕಂಥ ಒಂದು ಮೆಮೋರಿಯಲ್ ನಮ್ಮ ರಂಗನಾಯಕಿ ರಾಜನ್ ಅವರಿಗೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಇಲ್ಲಿ ಇವತ್ತು ಶ್ರೀದೇವಿ ಜಗನ್ನಾಥ್ ಮತ್ತು ರೋಹಿಣಿ ಅನಂತ್ ಅನ್ನೋರು ಈ ಒಂದು ವಿಶೇಷವಾದ ಕಾರ್ಯಕ್ರಮ ಸತ್ರಿಯ ಅನ್ನತಕ್ಕಂಥದ್ದು, ಇದು ಅಸ್ಸಾಂ ನೃತ್ಯ. ನನಗೂ ಇವತ್ತಿನ ತನಕ ಗೊತ್ತಿರಲಿಲ್ಲ, ನನಗೂ ಹೊಸದಿದು. ಆ್ಯಕ್ಚುಲಿ ಎದುರು ನೋಡ್ತಾ ಇದ್ದೀನಿ.
ಯಾವ ಥರ ಏನು ಅಂತ ನಮಗೂ ಒಂದು ನಾಲೆಡ್ಜು ಇವತ್ತಿನ ದಿನ. ನಾನು 1988ರಲ್ಲಿ ಮೊದಲನೇ ಬಾರಿಗೆ ರಂಗನಾಯಕಿ ರಾಜನ್ ಅವ್ರನ್ನ ಭೇಟಿ ಮಾಡಿದೆ. ಅದು ಪದ್ಮಿನಿ ರವಿ ಅವರ ಮನೆಯಲ್ಲಿ. ಅವರು ಆ ಟೈಮಲ್ಲಿ ಅತ್ಯುತ್ತಮವಾದ ಗಾಯಕಿಯಾಗಿದ್ದರು. ಅವರ ಗಾಯನ ಅದು ಒಂದು ವಿಶೇಷವಾದ ಒಂದು ಗಾಯನ, ಒಂದು ಹಿಂಪು ಮತ್ತು ಆ ಒಂದು ಟೋನು ಆ ಟೈಮಲ್ಲಿ ಹೆಂಗಸರಲ್ಲಿ ಆಡೋಂಥವ್ರು ಭಾರಿ ಕಮ್ಮಿ ಇದ್ದರು ಡ್ಯಾನ್ಸ್ಗೆ. ಅವರಲ್ಲಿ ಇವರು ಅತ್ಯುತ್ತಮವಾದ ಒಬ್ಬರು ಗಾಯಕಿಯಾಗಿದ್ದರು. ಅವರನ್ನು ನಾವು ಇವತ್ತು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಅವರು ಎಲ್ಲೇ ಇದ್ರೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಸಕ್ಸಸ್ಫುಲ್ಲಾಗಿ ನಡೀಲಿ ಅಂತ ನನ್ನ ಹಾರೈಕೆ. ರಂಗನಾಯಕಿ ತುಂಬ ನಗು ಮಗ. ಎಲ್ಲ ಬಂಧು ಬಳಗ, ರಿಲೇಟಿವ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ ಎಲ್ಲರನ್ನೂ ನಗುಮುಖದಿಂದ, ಪ್ಲಸ್ ಪಾಯಿಂಟ್ ಅದೇ, ಎಲ್ಲರನ್ನೂ ನಗುಮುಖದಿಂದ ಆಧರಿಸ್ತಾಯಿದ್ರು. ಆಮೇಲೆ ಹಾಡು ಅಂದರೆ ರಂಗನಾಯಕಿ ಅಂದರೆ ಹಾಡು. ಎಲ್ಲರೂ ನಮ್ಮನೆಗಳಲ್ಲಿ ದೊಡ್ಡವರಿಂದ ಹಿಡಿದು ಮುದುಕರಿಂದ ಚಿಕ್ಕ ಮಕ್ಕಳ ತನಕ ಯಾವ ಹಾಡು ಹೇಳು ಅಂದರೆ ತಕ್ಷಣ ಹೇಳೋರು. ಯಾವ ಹಾಡು ಬೇಕು ನಿಮ್ಗೆ ಕೇಳಿ, ನಾನು ಅದನ್ನೇ ಹೇಳ್ತೀನಿ ಅನ್ನೋರು. ಹಾಗೆ ಮನೆಗೆ ಅವರು ಫಾರಿನ್ನಿಗೆ ಹೊರಟದಾದ್ಮೇಲೂ ವೀಕ್ಲಿ ಥ್ರೈಸ್ ಅದರಲ್ಲಿ ವೀಕ್ಲಿ ಒನ್ಸ್ ಹಾಡು ಹೇಳೋರು. ನಮಗೆ ಅವರು ದೈವಾಧೀನ ಅಂತ ಹೇಳಿದ್ರೆ ನಂಗೆ ಕಷ್ಟ. ಆದ್ರೂ ಅವರು ಹೋಗೋ ಮೊದಲು ಕೂಡ 2 ದಿವಸ ಮೊದಲು, 4 ದಿವಸ ಮೊದಲು ಎರಡೆರಡು ಹಾಡೇ ಹೇಳೋರು. ನಿಮ್ಗೆ ಯಾವ ಹಾಡು ಬೇಕು ಆ ಹಾಡೇ ಹೇಳ್ತೀನಿ ನಾನು. ಫಾರಿನ್ನಿಂದ ಬಂದಾಗಲೆಲ್ಲ ಮಕ್ಕಳ ಜೊತೆಗೆ ಚಿಕ್ಕ ಮಕ್ಕಳಾಗಿ ಇಂಡೋರ್ ಗೇಮ್ಸ್ ಎಲ್ಲ ಆಡಿ ಅವ್ರಿಗೆ ಬೇಕಾದ ಊಟನೆಲ್ಲ ಮಾಡಿಕೊಟ್ಟು ಅಷ್ಟು ಚೆನ್ನಾಗಿ ಎಲ್ಲರ ಜೊತೆಗೂ ಮಿಂಗಲ್ ಆಗ್ತಾಯಿದ್ರು. ಇಷ್ಟು ಚೆನ್ನಾಗಿರೋರನ್ನ ನನ್ನ ಅತ್ತಿಗೆ ಅಂತ ಹೇಳೋಕ್ಕಿಂತ ನನ್ನ ಫ್ರೆಂಡು ಅನ್ನೋ ಥರ ಇದ್ದರು. ಅವ್ರನ್ನ ನನಗೆ ಇವಾಗಲೂ ಅವರು ಇಲ್ಲ ಅಂತಲೇ ನಂಗೆ ಅನ್ಸೋದಿಲ್ಲ. ಎಲ್ಲೋ ಶ್ರೀದೇವಿ ತಾರಾ ಹತ್ರ ಅವರೆಲ್ಲೋ ಇದ್ದಾರೆ, ನನಗೆ ಅವರ ಫಾರಿನ್ನಲ್ಲೇ ಇದ್ದಾರೆ ಅಂತ ಅನಿಸ್ತಾ ಇದೆ. ನಾನು ರೋಹಿಣಿ ಅವರ ಮಗ ಆ್ಯಂಡ್ ಶ್ರೀದೇವಿ ಅವ್ರ ನಮ್ಮ ಅತ್ತೆ. ಇಟ್ ಹ್ಯಾಸ್ ಬಿನ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಟು ಸಿ ಮೈ ಮದರ್ ಆ್ಯಂಡ್ ಮೈ ಆಂಟ್ ಆಫ್ಟರ್ ಆಲ್ ದೀಸ್ ಇಯರ್ಸ್ ಟು ಎಕ್ಸ್ಪ್ಲೋರ್ ಅ ನ್ಯೂ ಆರ್ಟ್ ಫಾರ್ಮ್ ಆ್ಯಂಡ್ the tireless and sleepless nights that they've spent and the countless hours of practice that's gone into today's show, Nartan Yatra. It has been a great journey for me as a son and as a witness to all of their preparations. ಎಲ್ಲರಿಗೂ ನಮಸ್ಕಾರ. ನಾನು দীপজ্যোতি. ನಾನು দীপাঙ্কাৰ. সকলোকে স্বাগতম জনাইছোঁ আজি ইমান সুন্দৰ সন্ধিয়াটি. ৰোহিণীজী আৰু শ্ৰীদেৱীজী ইমান সুন্দৰ এটা অনুষ্ঠান কৰিছে আজি, আৰু বিশেষকৈ বেংগলোৰ নিচিনা ঠাইত আজি সত্ৰীয়া নৃত্য প্ৰদৰ্শন কৰিব। তেখেতসকল ভাৰতনাট্যম ডেন্সাৰ, বহুত সৰুৰ পৰা শিকি আহিছিলে আৰু এতিয়া তেখেতসকলে শিকি পেলাই এতিয়া যেতিয়া ভাৰতনাট্যমটো কমপ্লিট হ'ল তেখেতসকলে পাৰফৰ্ম কৰিছে বিভিন্ন ঠাইত। তেখেতসকলে ভাবিলে আমি সত্ৰীয়াটো কৰোঁ, আৰু আমি বহুত ধন্য মানিব লাগিব যে তেখেতসকলে সত্ৰীয়া প্ৰশিক্ষণ আমাৰ দুজনৰ ওচৰত লৈ আছে। আৰু আজিৰ কাৰণে তেখেতসকলক আমাৰ দুজন আমি গুৰুৰ পৰা হিয়া বৰা শুভেচ্ছা মৰম যাচিছোঁ, আৰু আশা কৰোঁ গুৰুজনাই তেখেতসকলক আজি কৃপা কৰিব। थोड़ा दिक्कत होता है क्योंकि जो बच्चे से एक डांस फॉर्म को करके आते हैं तो एक नया डांस फॉर्म सिखाने से, और हम लोग का डांस फॉर्म में थोड़ा क्या होता है उलाह मतलब फ्लो के जैसा होता है, और रोहिणी जी और श्रीदेवी जो डांस फॉर्म करते हैं वो भारत में एकदम स्ट्रेट फॉरवर्ड स्टीफ होता है बॉडी, तो वो लाने के लिए उसको बहुत मतलब वो भी अब मेहनत करना पड़ा, वो मेहनत किया भी। अभी आप देख सकते हैं उन्होंने कैसे मतलब वो उलाह फ्लो उनका बॉडी में है, उनके लिए बहुत मेहनत किया। और हाँ, और उनका जो भक्ति है डांस को लेकर, उनका जो डेडिकेशन है वो बहुत अच्छा है, और अच्छा है, ये शुरुआत है और भी बहुत करना है, उसके लिए ऑल द बेस्ट। ये फर्स्ट टाइम आसाम गए उन्होंने, फिर मैं शायद गए, मैं जा नहीं पाया, ये विज़िट किया, फिर एयरपोर्ट में विज़िट किया। फिर हमने देखा खाने के लिए कुछ पहला प्रॉब्लम था खाने के लिए, कारण हम लोग उधर मस्टर्ड ऑयल खाते हैं, मस्टर्ड ऑयल खाते हैं और वो लोग सीड्स रिफाइन एंड कोकोनट ऑयल यूज़ करते हैं, तो पहले खाने का दिक्कत था। फिर उनका वो भी हो गया। फिर उन लोग का कि एक ही एम था कि हम कैसे सीखें, और श्रीदेवी रोहिणी जी जब मैंने सेकेंड डे मैंने उनको मीट किया, मैंने देखा वो लोग डांस करते रहे, स्वेटिंग हो गया।
फिर उन लोग का भी नींद भी था, जेट लाइट भी लगे हुए थे दोनों श्रीदेवी जी का। और क्या होता है, फर्स्ट टाइम जब उनका भी कुछ ऐसा टेंशन था कि कैसे, हम लोग ऑनलाइन में ही मिले थे फर्स्ट। उन्होंने सर्च करके हटिया ऐसे गुरु ऐसे सर्च करके देखा तो हमारा नाम ऐसे मिला उनको। हम भी लाकी है शायद उनको हमारा शिष्य के ही रूप से पाया। अभी शिष्य भी है, वो फ्रेंड की जैसा भी है और सब कुछ है, मम्मी का जैसा भी है, और सब कुछ है। क्योंकि और जब उनको भी थोड़ा डर था क्योंकि हम भी नए हैं, वो भी मिले नहीं है, वो भी मिले नहीं है। तो एयरपोर्ट में ही फर्स्ट हमका वो फिजिकली देखा देखी हुआ। तो उसके बाद तो ये खाने का दिक्कत था बहुत, मतलब दही और भात ही खाया ज़्यादातर, क्योंकि दही भात लास्ट में हम लोग ने हमें समझ में आया कि वो रिफाइंड ऑयल खाता है, जो मस्टर्ड ऑयल का वो उसमें स्मेल आता है। तो इसीलिए लास्ट में हमने कोशिश किया कि रिफाइन यूज़ करें। फिर उनका जो डेडिकेशन था, उनको सब जानना था खत्रिया कैसा है, कहाँ से आए हैं। हम भी उनको जितना हो सके उतना दिखाया, हम लोग का खत्र दिखाया, जहाँ खत्रिया प्रिजर्व करके रखे थे। भगत ने माजुली लेके गया, वर्ल्ड बिगेस्ट रिवर आइलैंड, तो माजुली लेके गया। माजुली में जितना खत्र है हो सके, जितना हो सके उतना दिखाया। बरपेटा खत्र का होली दिखाया, वो भी एक हम लोग का त्यौहार है। फिर ब्रह्मपुत्र नदी का बीच में एक और भी एक आइलैंड है, वो वर्ल्ड का सबसे स्मॉलेस्ट सबसे छोटा रिवर आइलैंड है, उमानंद कहते हैं उसको। उमानंद लेके गया। फिर कामाख्या टेम्पल लेके गया, काजीरंगा नेशनल पार्क भी गया। फिर बहुत अच्छा लगा। और खत्रिया में मतलब जो जहाँ शंकर देव जी का जन्म हुआ था, जो क्रिएटर है खत्रिया डांस का, उस खत्र में भी उनको लेके गया। सीखते सीखते आज ऐसा एक स्थिति आ गई कि आज रोहिणी जी और श्रीदेवी जी यहाँ परफॉर्म करेंगे बेंगलोर में खासकर, और बेंगलोर का सारा आदमी उनको देखेंगे आज खत्रिया परफॉर्म। और आशा करते हैं, भगवान को दुआ करते हैं कि आज हम दोनों का भी एनर्जी उनके साथ जाए, कि आज हम लोग परफॉर्म नहीं कर रहे, उनको हेल्प कर रहे हैं आज के प्रोग्राम में, और आशा करते हैं सब अच्छे ही होगा। और हमारे खत्रिया जो डांसर है, खत्रिया कम्युनिटी है, उसके लिए भी एक बड़ी बात है कि खत्रिया न्यूली रिकॉग्नाइज हुआ है एज ए क्लासिकल डांस फॉर्म इन द ईयर 2015 नवंबर। तो इसी अभी मतलब खत्रिया को लोग जान रहे हैं, और श्रीदेवी जी और रोहिणी जी अभी सीख रहे हैं। वो हमारे लिए, हमारे खत्रिया जो कम्युनिटी है, खत्रिया जो डांसर है, उसके लिए बहुत बड़ी बात है। और हम रोहिणी जी और श्रीदेवी जी दोनों को हमारे दोनों की तरफ से बहुत ढेर सारा प्यार, आशीर्वाद। गुरु जना शंकर देव एंड माधव देव जी उनको उनके ऊपर सदा आशीर्वाद करेंगे, कृष्ण भगवान उनको आशीर्वाद करेंगे। और आज के परफॉर्मेंस के लिए हमारे तरफ से ऑल द बेस्ट। और हमारा जो जितना एनर्जी है उनको हमारा एनर्जी उनके साथ जाए। Speaking of Srimati Vidushi Ranganayaki Rajan, always known to as Rangi Auntie. She was my first music teacher, always inspiring me to learn music and singing. And even today, I am inspired to hear to music and sing because of Rangi Auntie. She always had a smiling face whenever we would enter the class, and she would encourage us to sing better, do better, and always correct our mistakes without any hesitation. And it is still a privilege for me to dance to her numbers today, so I'm very grateful. And speaking about Rohini Miss and Sridevi Auntie, they are already expertised in Bharatnatyam. And I'm really looking forward to today's event, that is a performance by my dance teacher Rohini Miss about dance form Satriya. She has put in a lot of efforts and hard work and gone out all her way to learn this dance form, and really looking forward to this event, and I wish her all the best. Satriya ಒಂದು ನೃತ್ಯ ಅದು ನಾನು ನೋಡಿರಲಿಲ್ಲ, ಇದೇ ಮೊದಲನೇ ದಿನ ನಾನು ನೋಡಿದ್ದು. ರೋಹಿಣಿ ಮತ್ತು ಶ್ರೀದೇವಿರವರು ತುಂಬ ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಅದರಿಂದ ನಾನು ಇಂಪ್ರೆಸ್ ಆಗಿದ್ದೀನಿ. ಈ ಕಲೆ ಎಲ್ಲ ಕಡೆ ಬೆಳೀಲಿ ಅಂತ ಆಶಿಸ್ತೇನೆ. ಅವರಿಂದ ಕರ್ನಾಟಕಕ್ಕೆ ಅದು ಬೀಜ ಬಿತ್ತಿದ್ದಾರೆ ಅವರು, ಅದು ಚೆನ್ನಾಗಿ ಬೆಳೀಲಿ ಅನ್ನೋದು ನನ್ನ ಆಸೆ. ಅವರಿಬ್ಬರು ಕೂಡ ತುಂಬ ಶ್ರಮ ಪಟ್ಟಿದ್ದಾರೆ. ಇವರು ಇಲ್ಲಿ ಪರಿಚಯಿಸಿದ್ದಾರೆ,
ಆದರೆ ನನಗೆ ಮೃದಂಗ ನುಡಿಸೋದಕ್ಕೆ, ನೃತ್ಯಕ್ಕೆ ರಂಗನಾಯಕಿ ರಾಜನ್ರವರು ಉತ್ತೇಜನ ಕೊಟ್ಟಿದ್ದಾರೆ. ನೃತ್ಯದಲ್ಲೇ ಸಾಕಷ್ಟು ಹೆಸರು ಮಾಡಿದೆ. ಮೈಥಿಲಿ ಕೃಷ್ಣಸ್ವಾಮಿರವರು ಅಂದರೆ ದ್ವಾರಕೆ ಕೃಷ್ಣಸ್ವಾಮಿ ಅವರ ಮಗಳ ಅರಂಗೇಟ್ರನಿಗೆ ಸಂದರ್ಭದಲ್ಲಿ ರಂಗನಾಯಕಿ ಆಂಟಿ ಹಾಡ್ತಾಯಿದ್ರು. ಅದೇ ರೀತಿ ಅವ್ರಿಗೂ ಇವ್ರಿಗೂ ಎಲ್ಲ ಇಂಟ್ರೊಡ್ಯೂಸ್ ಅಯ್ಯೋ ನೀವು ಬನ್ನಿ, ಆಗುತ್ತೆ, ನೀವು ಬನ್ನಿ ನುಡಿಸಿ ಅಂತ ಹೇಳಿ ಉತ್ತೇಜನ ಕೊಟ್ಟಂಥ ಮಹಾನ್ ಚೈತನ್ಯ ಅವರು. ಅದೇ ರೀತಿ ಸ್ಟೂಡೆಂಟ್ಗಳಿಗೆ ಕರ್ಕೊಂಬನ್ನಿ ಅಂಥೇಳಿ ಇವತ್ತು ಯಾರ್ಯಾರು ನಮ್ಮ ಕರ್ನಾಟಕದಲ್ಲಿ ತುಂಬ ಹಿರಿಯ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ, ಚೆನ್ನಾಗಿ ನುಡಿಸ್ತಾ ಇರ್ತಕ್ಕಂಥವರು, ತುಂಬ ಹೆಸರು ಮಾಡಿರ್ತಕ್ಕಂಥವರು, ಆ ಹುಡುಗರೆಲ್ಲ ಕೂಡ ರಂಗನಾಯಕಿ ರಾಜನ್ ಅವ್ರ ಜೊತೆ ನುಡಿಸಿನೇ ಬೆಳೆದಿರೋದು ಅನ್ನೋದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ರಂಗನಾಯಕಿ ರಾಜನ್ ಅವರ ವ್ಯಕ್ತಿತ್ವ ಅದು ಚೈತನ್ಯ ಅಂತ ಹೇಳ್ಬೋದು, ಅಥವಾ ಅದೊಂದು ನಮಗೆ ಉತ್ತೇಜನಕಾರಿ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಇರ್ಬೋದು. ಅವರಿದ್ದಾಗ ನಮ್ಮ ಜೊತೆಯಲ್ಲಿ ತುಂಬ ಸಂತೋಷ ಆಗ್ತಾಯಿರ್ತಾಯಿತ್ತು. ನಾವು ಯಾರನ್ನೂ ಸ್ಮರಿಸ್ಕೋಬೇಕು ಅಂದರೆ ರಾಜಾಚಾರ್ಯರು ಅವ್ರ ಗುರುಗಳು, ಹಾಗೆ MT ಶೆಲವನಾರಾಯಣ ಅವರ ವೋಕಲ್ ಗುರುಗಳು, ಮೃದಂಗ ಗುರುಗಳು ರಾಜಾಚಾರ್ಯರು. ಅದನ್ನು ಹೇಳೋರಲ್ಲಿ ಯಾವಾಗಲೂ ಅವ್ರು ನೆನೆಸ್ಕೊತಾ ಇದ್ರು. ಅವ್ರ ಗುರುಗಳನ್ನ ಬಿಟ್ಟಿರ್ತಿರ್ಲಿಲ್ಲ, ಅಂದರೆ ಮನಸ್ಸಲ್ಲಿ ಅವ್ರಿಗೆ ಯಾವಾಗಲೂ ಇರೋದು. ಎಲ್ಲರೂ ಹಾಡ್ತಾರೆ, ಆದರೆ ಆ ನೃತ್ಯಕ್ಕೆ ಬೇಕಾಗಿರ್ತಕ್ಕಂಥ ಭಾವ ತುಂಬಿ ಹಾಡ್ತಕ್ಕಂಥ ವ್ಯಕ್ತಿತ್ವ, ಆ ಕಲೆ ಆ ರಂಗನಾಯಕಿ ರಾಜನ್ ಅವ್ರ ಜೊತೆಯಲ್ಲಿ ಇತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಇದರಲ್ಲಿ ಭಾಗಿಯಾಗೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀದೇವಿ ಮತ್ತು ರೋಹಿಣಿ ಅನಂತರವ್ರಿಗೆ ಇಬ್ಬರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅವರಿಬ್ಬರು ಸಾಕಷ್ಟು ಇನ್ನು ಪ್ರಪಂಚಾದ್ಯಂತ ಹೆಸರು ಮಾಡಲಿ, ಭರತನಾಟ್ಯ ಮತ್ತು ಸತ್ರಿಯ ಎರಡು ಫಾರಮಲ್ಲೂ ಕೂಡ ಬೆಳೀಲಿ ಅಂತ ಆಶಿಸ್ತೇನೆ. ನಮಸ್ಕಾರ. She is goddess. Her voice is amazing, mesmerizing. You know, the way she would present herself to look, only she was so beautiful. And her voice was adding on more of what grace to how she looked also. And it added so much of beautiness to each one of us when we were on stage. So thanks for everything. This evening is, I would say, to Rohini and Sridevi, hats off to them, because learning a new art form, new different style of dance is itself very challenging. And traveling from Sridevi from US to India to Assam, and both of them coordinating and going there and learning, giving a performance there, and then now coming together and performing here in Bangalore for us. I'm looking forward to lots of things. I'm sure it's going to be really, really nice, a treat to watch. ಅವಳು ನಮ್ಮ ಮನೆ ಮಗಳು ಇಷ್ಟು ಮುಂದಕ್ಕೆ ನೃತ್ಯದಲ್ಲಿ ಬಂದು ಇಷ್ಟು ಸಾಧಿಸ್ತಾ ಇದ್ದಾಳೆ ಅನ್ನೋದೇ ನಮಗೆ ತುಂಬ ಹೆಮ್ಮೆಯ ವಿಷಯ. ಅವ್ರ ಅತ್ತೆ ಮನೆಗೆ ಅವಳು ಸೇರಿದ ಮೇಲೆ ಅವಳಿಗೆ ಭರತನಾಟ್ಯದಲ್ಲಿ ಪ್ರವೀಣೆ ಆದವಳನ್ನ ಅರಂಗೇಟ್ರು ಮಾಡಿಸಿ ಇನ್ನೂ ಮುಂದಕ್ಕೆ ತಂದರು. ಅಲ್ಲಿಂದ ಮುಂದೆ ಅವಳ ಮಗನೂ ಕೂಡ ಅದೇ ರೀತಿ ಮುಂದೆ ತಂದು ಅವನ್ನೂ ಒಂದು ಮೃದಂಗಿಸ್ಟ್ ಮಾಡಿ ಅವನಿಗೂ ಒಳ್ಳೆ ಕಲೆನ ಕಲಿಸಿದಾಳೆ. ಅವಳಿಗೆ ಶಿಷ್ಯರು ಸಿಕ್ಕಾಪಟ್ಟೆ ಇದ್ದಾರೆ, ಬೇಕಾದಷ್ಟು ಚೆನ್ನಾಗಿ ಮಾಡ್ತಾಳೆ. ಅದೇ ರೀತಿ ಅವಳಿಗೆ ಎಲ್ಲರ ಜೊತೆನೂ ಚೆನ್ನಾಗಿ ಸ್ನೇಹ ಭಾವದಲ್ಲಿರೋ ಗುಣವೂ ಚೆನ್ನಾಗಿದೆ. ನಮ್ಮ ಮನೆ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ನಮಗೊಂದು ದೊಡ್ಡ ಹೆಮ್ಮೆ ಆಗುತ್ತೆ. ಅವಳಿಗೆ ಇವತ್ತು ಹೊಸ ನೃತ್ಯವನ್ನು ಕಲಿತು ಅದನ್ನು ಇಲ್ಲೆಲ್ರಿಗೂ ಹೇಳ್ಕೊಡ್ಬೇಕು ಅನ್ನೋದು ಒಂದು ದೊಡ್ಡ ಮಹದಾಸೆ ಅವಳದು. ಇವತ್ತಿನ ಅದರದ್ದು ಒಂದು ಅರಂಗೇಟ್ರು ಮಾಡ್ತಾ ಇದ್ದಾಳೆ ಇಲ್ಲಿ. ಅವಳ ಜೊತೆಯಾಗಿ ಅವಳ ನಾದಿನಿನೂ ಇದ್ದಾಳೆ. ಅವರಿಬ್ಬರು ಸೇರಿ ಮಾಡಬೇಕು ಅಂದರೆ ಅವಳ ಅತ್ತೆ ಮನೇಲೂ ಅವಳಿಗೆ ಅಷ್ಟೇ ಪ್ರೋತ್ಸಾಹ ಕೊಟ್ಟಿದ್ದರಿಂದ ಅವಳು ಇನ್ನೂ ತುಂಬ ಮುಂದಕ್ಕೆ ಬಂದಳು. ದೇವರು ಅವಳಿಗೆ ಚೆನ್ನಾಗಿಟ್ಟು ಅವಳ ಆಸೆನೆಲ್ಲ ನೆರವೇರಿಸೋ ಹಂಗೆ ಮಾಡಲಿ ಅನ್ನೋದೇ ನಮ್ಮ ಆಸೆ. ಶ್ರೀಮತೆ ರಾಮಾನುಜಾಯ ನಮಃ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ವೈಷ್ಣವ ಮತವು ದ್ವೈತ ಅದ್ವೈತಗಳ ನಡುವೆ ಸೇತುವೆಯಂತಿದೆ. ಸಂಪೂರ್ಣವಾಗಿ ದ್ವೈತವೂ ಅಲ್ಲ, ಅದ್ವೈತವೂ ಅಲ್ಲ. ಆದ್ದರಿಂದ ವಿಶಿಷ್ಟಾದ್ವೈತವೆಂದು ಕರೆಯಲ್ಪಟ್ಟಿದೆ. ಈ ನಮ್ಮ ಮತದಲ್ಲಿ ಆ ಪರಮಾತ್ಮನು ಸಮಸ್ತ ಸದ್ಗುಣಗಳ ಒಂದು ಗಣಿ ಎಂದು ಪರಿಗಣಿಸಿ ಅವನೇ ಮಹಾಪರಮಪುರುಷನೆಂದು ಭಾವಿಸಲಾಗಿದೆ. ಅವನೊಬ್ಬನೇ ಪುರುಷನೆಂದು ಮತ್ತೆಲ್ಲ ಜೀವಿಗಳು ಸ್ತ್ರೀಯರೆಂಬ ಭಾವನೆ ಇದೆ. ಇದು ಶರಣಾಗತಿ ತತ್ವ. ಈ ಮತದ ಮುಖ್ಯ ಪ್ರವರ್ತಕರಾಗಿ ಬಂದು ನಮ್ಮನ್ನು ಉದ್ಧಾರ ಮಾಡಲೋಸುಗವೇ ಶ್ರೀ ರಾಮಾನುಜಾಚಾರ್ಯರು 1017ರಲ್ಲಿ ಅವತರಿಸಿದರು. ಹಾಗೆಯೇ
ದೈವ ಸಮಾನರಾದ 12 ಜನ ಆಳ್ವಾರರುಗಳು ನಮಗೆ ಯಥೇಚ್ಛವಾಗಿ ನಾರಾಯಣ ದಿವ್ಯ ಪ್ರಬಂಧ ರೂಪದಲ್ಲಿ ಭಗವಂತನ ದಿವ್ಯ ಗುಣಗಾನಗಳನ್ನು ಮಾಡಲು ಅನುವು ಮಾಡಿಕೊಟ್ಟಿರುವರು. ಈ ಆಳ್ವಾರರ ಸಾಹಿತ್ಯ ನಮಗೆ ದೊರಕಲು ಅನುವು ಮಾಡಿಕೊಟ್ಟವರು ಶ್ರೀ ಮಣವಾಳ ಮಾಮುನಿಗಳು. ಮತ್ತೋರ್ವ ಮುಖ್ಯ ದಿಗ್ದರ್ಶಕರು ಎಂದರೆ ಶ್ರೀ ವೇದಾಂತ ಮಹಾದೇಶಿಕರು. ತಮ್ಮ ಪಾಂಡಿತ್ಯಪೂರ್ಣವಾದ ಸಂಸ್ಕೃತ ಮತ್ತು ತಮಿಳು ಭಾಷೆಗಳಲ್ಲಿ ಹಲವಾರು ಸ್ತೋತ್ರ ರತ್ನಗಳನ್ನು ನಮಗೆ ಕರುಣಿಸಿರುವರು. ಅದರಲ್ಲಿ ಶ್ರೀ ಪಾದುಕಾ ಸಹಸ್ರ ಸ್ತೋತ್ರಮಾಲೆ ಮುಖ್ಯವಾಗಿದೆ. ಇವರೆಲ್ಲರೂ ನಮಗೆ ಹಾಕಿಕೊಟ್ಟ ಹಾದಿಯಲ್ಲಿ ಇಂದು ಶ್ರೀ ವೈಷ್ಣವ ಮತ ನಡೆದು ಬರುತ್ತಿದೆ. ಇಲ್ಲಿರುವ ಮುಖ್ಯ ಮಠಗಳೆಂದರೆ ಶ್ರೀ ಯತಿರಾಜ ಮಠ, ಶ್ರೀ ಅಹೋಬಿಲ ಮಠ, ಶ್ರೀ ಪರಕಾಲ ಮಠ, ಶ್ರೀ ವಾನಮಾಮಲೆ ಮಠ ಇತ್ಯಾದಿ ಇತ್ಯಾದಿ. ಶ್ರೀ ವೈಷ್ಣವ ಮತಕ್ಕೆ ವಿಶೇಷವಾದ ಕೆಲವು ಸಂಸ್ಕಾರಗಳೆಂದರೆ ಸಮಾಶ್ರಯಣ, ಭರನ್ಯಾಸ ಇತ್ಯಾದಿ. ಈ ಸಂಸ್ಕಾರಗಳಲ್ಲೂ ಪ್ರಪತ್ತಿಯೇ ಮೂಲ ತತ್ವವಾಗಿ ಬೆಳಗುತ್ತದೆ. ಆ ನಮ್ಮ ಮತದಲ್ಲಿ ಪರಮಪುರುಷನಾದ ಆ ಶ್ರೀ ಮಹಾವಿಷ್ಣುವನ್ನು ಧರ್ಮಪತ್ನಿಯಾದ ಮಹಾಲಕ್ಷ್ಮಿಯ ಮೂಲಕವೇ ತಲುಪಬಹುದೆಂಬ ವಾಡಿಕೆ. ಆ ಶೇಷಶಾಹಿಯಾದ ಕರುಣಾನಿಧಿ ಆ ಪರಮಾತ್ಮನು ನಮ್ಮೆಲ್ಲರಿಗೂ ಧಾರ್ಮಿಕ ಚಿಂತನ ಮತ್ತು ಆಸೆಯನ್ನು ಕೋರಿ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ನಮಸ್ಕಾರ. I'm a neighbor of Rohini Anand for the past 3 decades. I know her as a person and since her childhood. As a person, she's a wonderful person and very helping person. As a dancer, she's a very beautiful dancer. She's very graceful, very expressive, and even now she has the passion to learn more and more. And as a guru, she's a wonderful guru. She's a very inspiring guru. She's dedicated and devoted. And the way she teaches, she inspires into her students, and the students learn from her within a short span of time. So on this occasion, I bless her and her family all the best, and God wish her with all she needs. All the children who are learning dance from her are blessed to have her as a teacher. Thank you. Oh, a lot of memories. She always treated us as her grandchildren, and I miss her filter coffee. And whatever music knowledge I have, it's from her. Her calmness, a smiling face, totally she's very inspiring. When I moved to Bangalore from Chennai in 1979 and I started my classes, Ranganayaki was my neighbor and she is my cousin. And it was only natural that we got together. And those days were very simple. I was a dance teacher, she was a very young and inexperienced dance teacher. She was already an established singer in Bangalore, and we started collaborating. And it was never that I was the teacher and she was the singer. We always used to sit and discuss what are the items that we should do, how we should do, and so she was a part of my journey and my growth. And she sang for many, many years, and her melodious voice, her bhava, because she was a very emotionally sensitive person, so every meaning, every bhava of every word in every context, she could bring it out. And therefore it was so easy for me to perform and to choreograph because these thai would come out so naturally and so beautifully. And of course she has left a great void in my life because there was a sense of ease, and those days I'm talking about 30-40 years ago, there was not a sense of hierarchy or anything. It was just like we were friends, we were companions, and we were co-workers in our journey, in vis-a-vis her music and vis-a-vis me, my dance. When Sri Devi came to me, she was I think 4 or 4.5 years old. I know her as a child, and I've been through her journey in her life, and so is Rohini. Though she was both of them came to me at very different levels, but yet they became family, and I hold a very, very fond place in my heart towards Rohini and Sri Devi, and they'll always have the blessings of Ranganayaki and Rajan because both of them were avid
music lovers, and they wanted their children to be in this field, and Sridevi and Rohini have done their best to excel in their fields and continue. As you see from Bharatanatyam, they have also explored Satriya, which is a northeastern form. Though I feign my ignorance of that, I know, I have seen them, and it is very beautiful. It is very different from the rigor and the geometry of Bharatanatyam, but I'm sure they will do their best, their graceful best, and I'm sure Ranganayaki and Rajan will be thrilled to watch them from wherever they are. Thank you. I'm very lucky to be a part of this evening today. ಮೊದಲಿಗೆ ನನ್ನ ಗುರು ರೋಹಿಣಿ ಅನಂತ್ ಅವರು ಅವರ ಅತ್ತೆ ಅವರಾದ ಶ್ರೀಮತಿ ರಂಗನಾಯಕಿ ರಾಜನ್ ಅವರ ಟ್ರಿಬ್ಯೂಟ್ ಮಾಡ್ತಿರೋದು ಇವತ್ತು ತುಂಬ 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 ಖುಷಿ ಆಗ್ತಿದೆ. ವಿ ಆರ್ ಆಲ್ ವೆರಿ ಫಾರ್ಚುನೇಟ್ ಟು ಬಿ ಎ ಪಾರ್ಟ್ ಆಫ್ ದಿಸ್. ರಂಗನಾಯಕಿ ಆಂಟಿ ನಮಗೆ ಮ್ಯೂಸಿಕ್ ಟೀಚರ್ ಆಗಿದ್ದರು. ನಮ್ಮ ಸಿಸ್ಟರ್ಸ್ ಪ್ರಿಯಾಂಕಾ, ಪವಿತ್ರ, ಪೂಜಾ 3 ಜನಕ್ಕೆ ತುಂಬ ಚೆನ್ನಾಗಿ ಎಷ್ಟು ಒಳ್ಳೊಳ್ಳೆ ಹಾಡು ಹೇಳ್ಕೊಟ್ಟಿದ್ದಾರೆ ಅಂದರೆ ಇವತ್ತಿಗೂ ಆ ಹಾಡು ಹಾಡ್ತಿದ್ರೆ ವಿ ಗೆಟ್ ಗೂಸ್ ಬಂಪ್ಸ್. ಸೊ ಇಟ್ಸ್ ಅ ವಂಡರ್ಫುಲ್ ಮೆಮರಿ ಆ್ಯಂಡ್ ಜರ್ನಿ ವಿತ್ ರಂಗಿ ಆಂಟಿ. ಅವ್ರು ಎಲ್ಲೇ ಇದ್ದರೂ ಶಿಲ್ ಬಿ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಸಿ ಹರ್ ಡಾಟರ್ ಇನ್ ಲಾ ಆ್ಯಂಡ್ ಹರ್ ಡಾಟರ್ ಶ್ರೀದೇವಿ ಆಂಟಿ. ಅವ್ರ ಜೊತೆನೂ ಕೂಡ ನಾವು ತುಂಬ ಪ್ರೋಗ್ರಾಮ್ಸ್ ಮಾಡಿದ್ದೀವಿ, ಅವ್ರ ಜೊತೆ ಡ್ಯಾನ್ಸ್ ಕಲ್ತಿದ್ದೀವಿ. ಇವತ್ತು ರೋಹಿಣಿ ಅನಂತ್ ಮತ್ತು ಶ್ರೀದೇವಿ ಆಂಟಿ ಇಬ್ಬರದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಆ್ಯಂಡ್ ಅದರ್ ಫಾರ್ಮ್ ಭರತನಾಟ್ಯಂ ಅಲ್ಲದೆ ಸತ್ರಿಯ ಮಾಡೋದು, ವಿ ಆರ್ ಅ ಪಾರ್ಟ್ ಆಫ್ ಇಟ್. ಲುಕಿಂಗ್ ಫಾರ್ವರ್ಡ್ ಫಾರ್ ದ ಈವ್ನಿಂಗ್ ಟು ಸ್ಟಾರ್ಟ್, ಆ್ಯಂಡ್ ಐ ನೋ ಇಟ್ ವಿಲ್ ಬಿ ಅ ವೆರಿ 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 ವಂಡರ್ಫುಲ್ ಆ್ಯಂಡ್ ಗ್ರೇಸ್ಫುಲ್ ಪರ್ಫಾರ್ಮೆನ್ಸ್ ಬೈ ಬೋತ್ ಆಫ್ ದೆಮ್. ರಂಗಿ ಆಂಟಿ ಹತ್ರ ಮ್ಯೂಸಿಕ್ ಟ್ರೈನಿಂಗ್ ಆಗಿದ್ದು ಐ ಥಿಂಕ್ ಇಟ್ಸ್ ಒನ್ ಆಫ್ ಮೈ ಮೋಸ್ಟ್ ಫಾರ್ಚುನೇಟ್ ಟೈಮ್ಸ್ ಆಫ್ ಲೈಫ್ ಅಂತ ಹೇಳಬೇಕು. ಐ ಸ್ಟಿಲ್ ರಿಮೆಂಬರ್ ದ ಸಾಂಗ್ಸ್ ದಟ್ ಶಿ ಟಾಟ್. Really miss her and her voice, but fortunate thing is that Miss namdella songs, everything is sung by her, and we are fortunate enough to dance for her songs, so that's definitely a blessing. And Rohini Anant anno tara gurugulu sikkirodu is another huge blessing. Her commitment, her dedication, adellanu ಸಖತ್ ಅಪ್ರಿಷಿಯೇಟ್ ಮಾಡ್ತೀನಿ. ಆ್ಯಂಡ್ ಅವ್ರ ಕೆಳಗೆ ಕಲಿತಿರೋದು ಇಸ್ ಅ ಹ್ಯೂಜ್ ಆಪರ್ಚುನಿಟಿ ಫಾರ್ ಅಸ್, ಆ್ಯಂಡ್ ವಿ ಕಂಟಿನ್ಯೂ ಟು ಲುಕ್ ಫಾರ್ವರ್ಡ್ ಟು ಲರ್ನಿಂಗ್ ಅಂಡರ್ ಹರ್, ಆ್ಯಂಡ್ ಶಿ ಡೆಫಿನೆಟ್ಲಿ ಹ್ಯಾಸ್ ಅ ಲಾಟ್ ಆಫ್ ಥಿಂಗ್ಸ್ ಕಮಿಂಗ್ ಹರ್ ವೇ, ಆ್ಯಂಡ್ ಐ ವಿಶ್ ಹರ್ ಆಲ್ ದ ಲಕ್. Along with dance, I also learned music under Rangi aunty. All I remember is that pleasant, sweet smiled face of hers, like always calm, whatever, like no matter what happens, she used to always have that smile on her face, and I consider it as a blessing that I got to learn from her. I would just like to recite one line. This is one of my favorite song which she taught us. Om Namo Narayana ullam uruha ಊರೈತಿಡೆನ್ನಾವೆ. Thank you Rangi aunty for whatever you've taught us. It will always remain in us forever. We'll carry this wherever we go. Thank you. ರೋಹಿಣಿ ಮಿಸ್ ಸ್ಟೂಡೆಂಟ್ 5 ವರ್ಷದಿಂದ, ನಾನು 5 ವರ್ಷದ ಹುಡುಗಿ ಇದ್ದಾಗಿಂದ ಅವ್ರ ಸ್ಟೂಡೆಂಟ್, ಅವ್ರ ಹತ್ರ ಭರತನಾಟ್ಯಂ ಕಲ್ತಿರೋದು. ಟುಡೇ ಇಸ್ ಅ ವೆರಿ ವೆರಿ ಆಸ್ಪಿಷಿಯಸ್ ಡೇ. ರಂಗಿ ಆಂಟಿ ಹತ್ರ ನಾನು ಸಂಗೀತ ಕಲ್ತಿದ್ದೀನಿ. ಅದೇ ಪುಟ್ಟ ವಯಸ್ಸಿಂದ ಇವಾಗ ತನಕ ಆ ಕಲೆನ ಹಾಗೆ ಉಳಿಸ್ಕೊಂಡು ಬಂದಿದ್ದೀನಿ. ಶಿ ಈಸ್ ಸಚ್ ಅನ್ ಇನ್ಸ್ಪೈರಿಂಗ್ ವುಮನ್. ರಂಗಿ ಆಂಟಿ ಈಸ್ ವೆರಿ 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 ಇನ್ಸ್ಪೈರಿಂಗ್. ಇವತ್ತಿಗೆ ನಾವೆಲ್ಲ ಕಲಾಭೂಮಿಲಿ ಇರೋದಕ್ಕೆ ರೋಹಿಣಿ ಮಿಸ್ ಮತ್ತು ರಂಗಿ ಆಂಟಿನೇ ಕಾರಣ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಭರತನಾಟ್ಯಕ್ಕೂ ಯಾವುದೋ ದೂರದ ಊರದಲ್ಲಿರೋ ಒಂದು ಸತ್ರಿಯ ಡ್ಯಾನ್ಸ್ಗೂ ಸಂಬಂಧವೇನು ಅಂತಂದು ಇವತ್ತು ತೋರಿಸಿದ್ರು. ಶ್ರೀದೇವಿ ಮತ್ತು ರೋಹಿಣಿ ಇಬ್ಬರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ರೋಹಿಣಿಯವರ ಅರಂಗೇಟ್ರಮ್ಗೆ ನಾನು ಮೃದಂಗ ನುಡಿಸಿದ್ದೆ. ನನಗೆ ಅದೊಂದು ತುಂಬ ಸಂತೋಷ. ಪದ್ಮಿನಿ ರವಿ ನಾನು ನುಡಿಸಿದ್ವಿ, ಇದು ತುಂಬ ಸಂತೋಷ. ರಂಗನಾಯಕಿ ರಾಜನ್ ಅವ್ರ ಜೊತೆಗೆ ಕಾನ್ಸರ್ಟ್ಸು ನುಡಿಸ್ತಾ ಇದ್ವಿ, ಡ್ಯಾನ್ಸ್ಗೂ ನುಡಿಸ್ತಾ ಇದ್ವಿ. ಭಾಳ ತುಂಬ ಒಳ್ಳೆ ಸಹೃದಯ. ಜಾಸ್ತಿ ಮಾತೇ ಆಡ್ತಿರಲಿಲ್ಲ, ಬರೀ ನಕ್ಕೊಂಡೇ ಕೆಲಸನ ಸಾಗಿಸೋರು. ತುಂಬ ಒಳ್ಳೆ ಹೆಂಗಸು. ಇವತ್ತಿನ ಕಾರ್ಯಕ್ರಮ ಅವ್ರಿಗೆ ಒಂದು ನೆನಪಿನಾಗಿ ಮಾಡಿದ್ದಾರೆ. ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ಥರ ಕಾರ್ಯಕ್ರಮ ಮಾಡ್ತಾ ಇರಲಿ ಅಂತ ನಾನು ಹರಿಸ್ತೀನಿ. ನಮಸ್ಕಾರ. I'm very excited to be here today and witness this first time one of a kind Satriya performance by my gurus.
It's very encouraging to know after all these years of mastering an art of Bharatanatyam, they have explored this traditional art form of Assam, and they will be now presenting this art form. It's very encouraging, and we're very proud as students of Miss Rohini Anant and Sridevi Aunty. We honestly can't wait to witness today evening. We're all dressed up in traditional Assamese attire, the Mekhala Chaudhar, and I'm truly very happy to be here today. We've been part of this dance family for many, many years, and we're very happy to be here today. Rangni Aunty, the main thing is her commitment and dedication with what she taught us, all kids, despite her age. So I think that's something I truly learned from Rangni Aunty and the whole family, that age is just a number. You can, continue doing something you love forever, and you can keep continuing to share that with everybody around you. ನೀವು ರೋಹಿಣಿ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ನಾನು ಹೇಳೋದು ಚಿತ್ರ ಅಂತ. ಮಗು ಇರುವೆಂದು ನನ್ನ ಪರಿಚಯ. ಮಣಿ ನನಗೆ ಕ್ಲೋಸ್ ಫ್ರೆಂಡು, ನೇಬರು ಎಲ್ಲನೂ. ಚಿತ್ರ ಅಂತ ಮಾತು ಹೇಳಬೇಕಂದ್ರೆ ಅದಕ್ಕೆ ಲಿಮಿಟೇ ಇಲ್ಲ, ಅಷ್ಟೇ ಇದೆ. ಅವಳು ತುಂಬ ಹೆಮ್ಮೆ ಹುಡುಗಿ ನಮಗೊಂದು. ಯಾವುದೇ ಪ್ರೋಗ್ರಾಮ್ ಆಗಲಿ ತುಂಬ ಅರಂಗೇಟ್ರಮ್ ಎಲ್ಲ ಮಾಡ್ತಾಳೆ. ಒಂದು ಬಿಟ್ಟರು ಒಂದು ಪ್ರೋಗ್ರಾಮ್ ಮಾಡ್ತಾನೆ ಇರ್ತಾಳೆ. ಎಷ್ಟು ಅವಾರ್ಡ್ಸ್ ತೊಗೊಂಡಿದ್ದಾಳೆ ಅಂದರೆ ಲಿಮಿಟೇ ಇಲ್ಲ. ಒಂದು ಆಂಟಿ ಅದು ಮಾಡಿದೆ, ಆಂಟಿ ಇದು ಮಾಡಿದೆ ಅಂತ ಹೇಳ್ತಾನೆ ಇರ್ತಾಳೆ, ಲಿಮಿಟೇ ಇಲ್ಲ. ನಾನ್ ಸ್ಟಾಪ್ ಹಾರ್ಡ್ ವರ್ಕರ್ ಅವಳು, ತುಂಬ ಹಾರ್ಡ್ ವರ್ಕರು. ಯಾವುದೇ ಪ್ರೋಗ್ರಾಮ್ ಮಾಡೋದು ಪರ್ಫೆಕ್ಟ್ ಪ್ರೋಗ್ರಾಮು, ಯಾವುದರಲ್ಲಿ ಮಿಸ್ಟೇಕ್ ಇರಲ್ಲ, ಅಷ್ಟು ಪರ್ಫೆಕ್ಟ್ ಹುಡುಗಿ. ಅದಕ್ಕೆ ನಮಗೆ ತುಂಬ ಹೆಮ್ಮೆ ಅವಳು ಕಂಡ್ರೆ. To talk about Srimati Ranganayaki Rajan, as we fondly used to call her Rangi Aunty, there is so many memories we have of her. She was this goddess-like person who used to up our spirits every time we entered the dance class. The way she taught us music and the way she encouraged us in recordings. And till date, we really look forward to dancing for her compositions. And every time we hear Auntie's songs, it brings us so much enthusiasm and it uplifts our spirits so much that we really enjoy performing for all her songs. And to talk about today, to watch Rohini Miss and Sridevi Aunty perform together on stage, I'm sure it's going to be a magical evening. We all thoroughly look forward to enjoying this evening. Thank you. Our relationship between Sridevi and myself started very independently. In fact, I didn't know that we were actually family friends. Over Facebook we connected and we started speaking. And later when I was taking a course for Natya Institute of Kathak and Choreography, I happened to meet both of them online. And when the conversations there got interesting, we took it forward later and we started having an independent conversation. It's then Sridevi started telling me that our families are already so closely knit, and in fact we have known each other since we were very young kids. And after that I started following both of them and I began to connect with all the things that they started doing, and I really appreciate the kind of genuine interest both of them take. Really surprising that two women based out of here but living elsewhere took such genuine interest and to source a guru, to go look out for all the resources and learn it from scratch. See, it makes all the difference when you don't want to do it online, when you go offline, when you meet the guru, spend time. And coming from this classical background, as Bharatanatyam artists, we know what that Guru Sishya Parampara is and what value it will add. So they really, I feel, took a very good step in initiating this, because I haven't heard of any southern dancers taking this step. I'm very curious to also look forward to, and I'm sure I have faith that they have done a very good job. Hats off to them for taking a totally nascent classical form and working so hard at it. ಪ್ರತಿಯೊಬ್ಬ ತಾಯಿಗೂ ಒಂದು ಮಗುವಿನ ಜನನ ಆದಾಗ ತನ್ನೆಲ್ಲ ಆಸೆಗಳನ್ನು ಆ ಮಗುವಿನಲ್ಲಿ ಕಾಣ್ತಾಳೆ. ಮಗು ಮುಂದೆ ಬೆಳೀತಾ ಎಲ್ಲಾದ್ರಲ್ಲೂ ಅಭಿವೃದ್ಧಿ ಬರಬೇಕು, ಹಾಗಾಗಬೇಕು, ಹೀಗಾಗಬೇಕು ಅನ್ನೋ ಎಲ್ಲ ಆಸೆಯನ್ನು ತುಂಬಿಕೊಂಡಿರ್ತಾಳೆ. ಸಹಜವಾಗಿ ನನಗೂ ಕೂಡ ಅದೇ ಥರ ಆಸೆ ಇತ್ತು. ಅದು ಮಗಳು ಹುಟ್ಟಿದಾಗ ಮಗಳನ್ನು ಯಾವ್ಯಾವ ರೀತಿ ಮಾಡಬೇಕು, ಯಾವ ರೀತಿ ಬೆಳೆಸಬೇಕು ಅನ್ನೋ ಒಂದು ಹಂಬಲದಿಂದ ಅದೇ ಒಂದು ನಿಟ್ಟಿನಲ್ಲಿ ನಾನು ಬೆಳೆಸ್ತಾ ಬಂದೆ. ಪುಟ್ಟ ಕಾಲಿಟ್ಟ ಮಗು ಹಾಗೆಯೇ 7 ತುಂಬಿ 8ನೇ ವರ್ಷಕ್ಕೆ ಕಾಲಿಟ್ಟಾಗ ನನಗೆ ತುಂಬ ಆಸೆ ಆಗಿದ್ದ ನೃತ್ಯ ಕಲಿಸ್ಬೇಕು ಅಂತ ಹೇಳಿ ಅವಳನ್ನು ಒಂದು ಡ್ಯಾನ್ಸ್ ಕ್ಲಾಸಿಗೆ ನಾನು ಸೇರಿಸಿದೆ. ಮೊದಲು ಹಠ ಮಾಡಿದ ಮಗು 10 ವರ್ಷ ಆಗ್ತಾಯಿರೋ ಹಾಗೇ ತುಂಬ ಆಸೆಪಟ್ಟು ನೃತ್ಯನ ಕಲಿಯೋಕ್ಕೆ ಶುರು ಮಾಡಿದ್ಲು. 10 ಆಯಿತು, 12 ಆಯಿತು, 18 ಆಯಿತು. ಬೆಳೀತಾ ಇರೋ ಹಾಗೆ ಅವಳ ವಿದ್ಯೆ ಕೂಡ ಮೇಲೆ ಏರ್ತಾನೇ ಹೋಯಿತು. ಆಸೆನೂ ಬೆಳೀತು, ವಿದ್ಯೆನೂ ಜೊತೆಗೆ ಬಂತು. ಸಾಕಷ್ಟು ಅವಳ ಬಗ್ಗೆ
ಅವಳ ಒಂದು ಸಿ ವಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇವತ್ತಿನ ದಿವಸ ಇಷ್ಟು ಬೆಳೆದು ನಿಂತಿರೋ ನನ್ನ ಮಗಳ ಬಗ್ಗೆ ನಿಜವಾಗ್ಲೂ ನನಗೆ ಹೆಮ್ಮೆ ಆಗುತ್ತೆ. ಅವಳು ಇದುವರೆಗೂ ಭರತನಾಟ್ಯ ಪ್ರವೀಣೆಯಾಗಿ ಬೆಳೆದಿದ್ದಾಳೆ. ನನಗೆ ಒಂದೇ ಒಂದು ಆಸೆ ಏನಪ್ಪ ಅಂತಂದರೆ ಹೊಸತನ್ನು ಕಂಡುಹಿಡಿಯೋದ ಒಂದು ಆಸೆ ಅವಳಲ್ಲಿದೆ. ಅವಳ ಬರವಣಿಗೆ ಇದೆ, ಸಾಹಿತ್ಯ ಇದೆ, ನಟನೆ ಇದೆ, ಕಂಪೇರಿಂಗ್ ಮಾಡುವ ಶಕ್ತಿ ಇದೆ. ಇನ್ನು ಗುರುವಾಗಿ ಅವಳು ಗುರುಕುಲ ಅಂತಲೇ ಹೇಳ್ಬೋದು. ಅವಳ ಎಲ್ಲ ಶಿಷ್ಯರನ್ನ ಮಕ್ಕಳಂತೆ ನೋಡ್ಕೊಳ್ತಾಳೆ. ಅವಳಿಗೆ ಟೀಚಿಂಗ್ ಕೆಪಾಸಿಟಿ ತುಂಬ ಚೆನ್ನಾಗಿದೆ. ಅವಳನ್ನು ಆ ಥರ ತಾಯಿಯಾಗಿ ನಾವು ಹೊಗಳ್ತಾ ಇಲ್ಲ, ಒಂದು ಅವಳನ್ನು ನೋಡಿರುವ ಒಂದು ದೃಷ್ಟಿಯಿಂದ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಈ ರೀತಿಯ ಹುಡುಗಿ ಬೆಳೆದು ಸಹಕಾರ ಮಾಡಿದಾಗ, ಬೆಳೆದಕ್ಕಿಂತ ಮುಂಚೆ ಮದುವೆ ವಯಸ್ಸು ಬಂದಾಗ ಮಗುವಿನಲ್ಲಿ ಏನು ತಾಯಿ ಕಾಣೋಕ್ಕೆ ಇಷ್ಟಪಡ್ತಾಳೋ ಅದೇ ರೀತಿ ಮದುವೆ ವಯಸ್ಸಿಗೆ ಬಂದಾಗ ಕೂಡ ಇಂಥ ಮನೆಗೆ ಕೊಡಬೇಕು, ಯಾವ ಮನೆ, ಅಥವಾ ಇಂಜಿನಿಯರಿಂಗ್ ಓದಿರೋ ಹುಡುಗನಿಗೆ ಕೊಡಬೇಕು, ದೊಡ್ಡ ಮನುಷ್ಯ ಮನೆಗೆ ಕೊಡಬೇಕು, ಅಥವಾ ಈ ಥರ ಏನೇನೋ ಕಲ್ಪನೆಗಳಿರುತ್ತೆ. ಆದರೆ ಇದು ಯಾವ ಕಲ್ಪನೆಯೂ ಇಲ್ಲದೆ ಅವರ ಅತ್ತೆಯವರಾದ ರಂಗನಾಯಕಿ ರಾಜನ್ ಅವ್ರ ಬಗ್ಗೆ ನನಗೆ ತುಂಬ ಅಭಿಮಾನ ಇತ್ತು. ಅವರು ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಾಗಿತ್ತು. ಆ ಮನೆಗೆ ಆ ಮಗುವನ್ನು ನಾನು ದಾರಿ ಎರೆದುಕೊಟ್ಟೆ. ನನ್ನ ಮಗಳು ಆ ಮನೆಗೆ ಸೇರೋದಕ್ಕೆ ಒಂದು ಪುಣ್ಯ ಅಂತ ಹೇಳ್ಬೋದು. ಯಾಕೆಂದರೆ ನಾನೇನು ಮಾಡಿರಲಿಲ್ಲ, ಮದುವೆ ಆದಮೇಲೆ ಅವರ ಅತ್ತೆ ಅವಳಿಗೆ ಅರಂಗೇಟ್ರ ಮಾಡಿಸಿದ್ರು ಭರತನಾಟ್ಯದಲ್ಲಿ. ತುಂಬಾ ಪ್ರೋತ್ಸಾಹ ಕೊಟ್ಟರು. ಈ ರೀತಿ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಬೆಳೆಸ್ತಾ ಇರೋದು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಆಸ್ತಿ ಎಲ್ಲರೂ ಮಾಡ್ತಾರೆ ರೀ, ಕಲಾ ಪ್ರಪಂಚ ಅನ್ನೋದಿದೆಯಲ್ಲ ಅದು ಒಂದು ದೈವಿಕವಾದ ವರವಾಗಿರಬೇಕು, ಇಲ್ಲ ಹುಟ್ಟಿನಿಂದ ಬಂದಿರಬೇಕು, ಇಲ್ಲ ಪರಿಶ್ರಮದಿಂದ ಕಲಿತಿದ್ದಾಗಿರಬೇಕು. ಯಾವುದೂ ಇಲ್ಲದೆ ಆಟೋಮೆಟಿಕ್ಕಾಗಿ ಇವತ್ತೊಂದು ಹೆಜ್ಜೆ ಇಟ್ಟ ತಕ್ಷಣ ಎಲ್ಲ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು. ಆ ನಿಟ್ಟಿನಲ್ಲಿ ಅವರು ಹಾಡೋದು, ಸೊಸೆಗೆ ಡ್ಯಾನ್ಸ್ ಕಲಿಸ್ಕೊಡೋದು, ಮತ್ತು ಅವರು ಹಾಡೋದು, ಸೊಸೆನ ನೀ ಇದಕ್ಕೆ ಡ್ಯಾನ್ಸ್ ಮಾಡಮ್ಮ ಅನ್ನೋದು. ಹಾಗೆ ಮಾಡ್ತಾ ಮಾಡ್ತಾ ಅವಳಿಗೆ ಡ್ಯಾನ್ಸ್ಗಳ ಬಗ್ಗೆ ಒಂದು ಕಲ್ಪನೆಯೇ ಹೊಸದಾಗಿ ಬರ್ತಾ ಹೋಯಿತು. ಇನ್ನು ಅರಂಗೇಟ್ರ ಆದಮೇಲೆ ಸಾಕಷ್ಟು ಕಾರ್ಯಕ್ರಮಗಳು ಬಂತು. ಬೇರೆಯವ್ರು ಯಾರೋ ಹಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಅಥವಾ ಬೇರೆ ಎಲ್ಲ ಥರ ನಡೆಯುತ್ತೆ. ಅತ್ತೇನೇ ಹಾಡಿ ಸೊಸೆ ಡ್ಯಾನ್ಸ್ ಮಾಡೋದು ಬಹಳ ಸಾಕಷ್ಟು ಕಡಿಮೆ ಕುಟುಂಬಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಅಂಥ ಒಂದು ಅದೃಷ್ಟ ನನ್ನ ಮಗಳಿಗೆ ಸಿಕ್ತು ರೀ. ಅವತ್ತಿನ ಆ ಅದೃಷ್ಟ ನೃತ್ಯದಲ್ಲಿ ಅವಳಿಗೆ ಆ ಪರಿಶ್ರಮ, ಅದೃಷ್ಟ ಇದುವರೆಗೂ ನಿರಂತರವಾಗಿ ನಿಂತಿದೆ. ಯಾರ ಕಣ್ಣು ಆ ಮಗುಗೆ ತಾಗದೇ ಇರಲಿ ಅಂತೀನಿ. ಹಾಗೆ ಹೊಸ ಒಂದು ಕಲ್ಪನೆ ಬಂದಾಗ ಈ ಸತ್ರಿಯ ಇವತ್ತು ಏನು ಮಾಡೋಕ್ಕೆ ಹೊರಟಿದ್ದಾರೆ, ಅಸ್ಸಾಮಿನ ಒಂದು ನೃತ್ಯ ಸತ್ರಿಯದ ಬಗ್ಗೆ ಏನೋ ನೋಡ್ತಾ ಇರೋಗೆ ಅವಳಿಗೆ ಒಂದು ವಿಷಯ ಸಿಕ್ತು. ನಾವು ಯಾಕೆ ಈ ಸತ್ರಿಯ ಡ್ಯಾನ್ಸ್ನ ಕಲಿಯಬಾರ್ದು, ಕಲಿಯೋದ್ರಿಂದ ಏನಾಗುತ್ತೆ ಅಂತ ನೋಡಮ್ಮ, ನಿಂಗೆ ಟೈಮ್ ಆದರೆ ಮಾಡು ಅಂತ. ಅದಕ್ಕೆ ಸರಿಯಾಗಿ ಆ ಮನೆ ಕಲಾವಿದರು ಕುಟುಂಬಕ್ಕೆ ಸೇರಿದ ನನ್ನ ಮಗಳು, ಅವಳ ನಾದಿನಿಯಾದ ಶ್ರೀದೇವಿ ಜಗನ್ನಾಥ್ ತುಂಬ ಅತ್ತಿಗೆ ನಾದಿನರು ಈ ಸಂಬಂಧದಲ್ಲಿ ತುಂಬ ಕ್ಲೋಸ್ ಆಗಿದ್ದಾರೆ, ತುಂಬ ಹತ್ತಿರವಾಗಿದ್ದಾರೆ. ಒಬ್ಬರಿಗೊಬ್ಬರು ಆಪ್ಯಾಯಮಾನವಾಗಿ ಪ್ರೀತಿನೂ ಮಾಡ್ತಾರೆ, ನೃತ್ಯನೂ ಕಲಿತಾರೆ, ಸಂಗೀತನೂ ಕಲಿತಾರೆ, ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂತಹ ಒಂದು ಕುಟುಂಬದಲ್ಲಿ ಇವಳು ಬರ್ತಾ ಇವಾಗ ಅವರಿಬ್ಬರು ಒಟ್ಟಿಗೆ ಮಾತಾಡಿಕೊಂಡು, ಹೌದು ಇದನ್ನು ನಾವು ಯಾಕೆ ಕಲಿಯಬಾರ್ದು ಅಂತ ಹೇಳಿ ಇಬ್ಬರು ಒಬ್ಬರಿಗೆ ಮಾಡೋ ಕೆಲಸಕ್ಕೆ ಇನ್ನೊಬ್ಬರ ಜೊತೆ ಕೈಗೂಡಿಸಿದಾಗ ಅದು ಖಂಡಿತವಾಗಿಯೂ ತುಂಬಿ ಬಂದೇ ಬರುತ್ತೆ. ಆ ನಿಟ್ಟಿನಲ್ಲಿ ಅವಳು ಸತ್ರಿಯ ನೃತ್ಯವನ್ನು ಕಲ್ತ್ಕೊಂಡ್ಳು. ಎರಡು ಅದೃಷ್ಟ, ಒಂದು ಅವಳು ಅತ್ತೆ ಹಾಡಿ ಸೊಸೆ ಡ್ಯಾನ್ಸ್ ಮಾಡಿದ್ದು ಒಂದು ವೇದಿಕೆ ಆದರೆ, ಇವತ್ತು ನಾದಿನಿಯ ಜೊತೆಗೆ ವೇದಿಕೆ ಹಂಚ್ಕೊಳ್ತಾ ಇದ್ದಾಳೆ ಅಂತಂದರೆ ಇದು ಅಪರೂಪದ್ದೇ ತಾನೆ. ಇವತ್ತು ಒಂದು ಹೊಸ ನೃತ್ಯವನ್ನು ಪರಿಚಯ ಮಾಡ್ಸೋಕೆ ಹೊರಟಿದ್ದಾರೆ. ಈ ಹೊಸ ನೃತ್ಯ ಕಲಿಬೇಕಾದ್ರೆ ಎಷ್ಟು ಕಷ್ಟಪಟ್ಟರು ಅದರ ಬಗ್ಗೆ ಆ ಮಕ್ಕಳು ಹೇಳ್ಕೊಳ್ತಾರೆ. ಇವತ್ತು ಅವ್ರ ಗುರುಗಳು ಬಂದಿದ್ದಾರೆ. 4 ದಿವಸದಿಂದ ಆ ಗುರುಗಳನ್ನ ನೋಡಿ ನನಗೂ ತುಂಬ ಖುಷಿ ಆಯಿತು. ಅವರು ಎಷ್ಟು ಆಂಗ್ಸೈಟಿಯಿಂದ ಇದ್ದಾರೆ ಅಂದರೆ, ಅವ್ರಿಗೆ ಕರ್ನಾಟಕದಲ್ಲಿ ಕಲಿತು ತಮ್ಮ ವಿದ್ಯೆಯನ್ನು ಇಷ್ಟೊಂದು ಪ್ರಚಾರ ಪಡಿಸ್ತಾ ಇದ್ದಾರಲ್ಲ ಅಂತ ಮನಸ್ಸಿಗೆ ತುಂಬ ಹರ್ಷ ಆಗ್ತಾಯಿದೆ ಅವ್ರಿಗೆ. ಅವರು ನಮ್ಮನ್ನು ಕೂಡ ಅಷ್ಟೇ ಇದಾಗಿ ಪ್ರೀತಿಯಿಂದ ಮಾತಾಡಿಸ್ಕೊಂಡು ನಮ್ಮ ಮಕ್ಕಳ ಥರನೇ ಅವರು. ಇವತ್ತು ಅವ್ರನ್ನ ನೀವೆಲ್ಲರೂ ವೇದಿಕೆ ಮೇಲೆ ನೋಡ್ತೀರಾ, ಅವರ ಗುರುಗಳನ್ನ ನೋಡ್ತೀರಾ, ನೃತ್ಯವನ್ನು ನೋಡ್ತೀರಾ, ನೋಡಿ ಆನಂದಿಸಿರಿ. ಇದೆಲ್ಲದಕ್ಕೂ ಕೂಡ ಮುಖ್ಯವಾಗಿ ಕಾರಣರಾದಂತಹ ರಂಗನಾಯಕಿ ರಾಜನ್ ನೋಡಿ, ನಾವು ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯ ಮಾಡಿರ್ಬೋದು, ಆದರೆ ರಂಗನಾಯಕಿ ರಾಜನ್ ಅವರು ಅವ್ರ ಕಲಾ ಪ್ರೋತ್ಸಾಹ ಮಾಡಿದ್ದಾರೆ. ಅವರ ಕಲೆಯನ್ನು ಬೆಳೆಸೋದಕ್ಕೆ ಸಾಕಷ್ಟು ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತು ಅವರು ಇಲ್ಲಿ ಇಲ್ಲದೇ ಇರಬಹುದು, ಜೀವಿತ ಇಲ್ಲದೇ ಇರಬಹುದು, ಎಲ್ಲೇ ಅವರ ಆತ್ಮ ಇರಲಿ, ಎಲ್ಲೇ ಅವರು ಮರು ಹುಟ್ಟಿರಲಿ, ಈ ಮಕ್ಕಳಿಗೆ ಅವರ ಆಶೀರ್ವಾದ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಮಗಳು ಸೊಸೆ ಒಟ್ಟಿಗೆ ಮಾಡ್ತಾ ಇರೋದನ್ನು ನೋಡುವ ತಾಯಿಗೆ ಆ ಪುಣ್ಯ ಇವತ್ತು ಜೀವಿತ ನೋಡದೇ ಇರೋ ಪುಣ್ಯ ಇಲ್ಲದೇ ಇದ್ದರೂ ಕೂಡ ಅವರು ಎಲ್ಲೋ ನಿಂತ್ಕೊಂಡು ಆ ಮಕ್ಕಳಿಗೆ ಆಶೀರ್ವಾದ ಮಾಡೇ ಮಾಡಿರ್ತಾರೆ. ಇಂದಿನ ಈ ಒಂದು ಕಾರ್ಯಕ್ರಮ ಸತ್ರಿಯ ಬಹಳ ವಿನೂತನವಾದ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ.
ನನ್ನ ಆಪ್ತ ಗೆಳತಿಯರು ಶ್ರೀದೇವಿ ಹಾಗೂ ರೋಹಿಣಿ ಅವರು ಭರತನಾಟ್ಯ ಕಲಾವಿದರೇ ಆಗಿ ಮತ್ತೊಂದು ಶೈಲಿಯನ್ನು ಅಸ್ಸಾಂಗೆ ಹೋಗಿ ಅಲ್ಲಿ ಅಭ್ಯಾಸ ಮಾಡಿ ಪರಿಶ್ರಮದಿಂದ ಈ ಒಂದು ಮಟ್ಟಕ್ಕೆ ಇಂದು ಬಂದಿದ್ದಾರೆ ಅಂದರೆ ನಿಜಕ್ಕೂ ಅದು ಶ್ಲಾಘನೀಯ. ಬಹಳ ಸಂತೋಷ ಆಗುತ್ತೆ, ಹೆಮ್ಮೆ ಆಗುತ್ತೆ. ನಮ್ಮ ಕರ್ನಾಟಕದ ಕಲಾವಿದರು ಮತ್ತೊಂದು ರಾಜ್ಯಕ್ಕೆ ಹೋಗಿ ಅಲ್ಲಿ ಇದ್ದು ಗುರುಗಳ ಮುಖೇನ ಈ ಒಂದು ಕಲಿಕೆಯನ್ನು ಮಾಡ್ಕೊಂಡಿದ್ದಾರಲ್ವ, ಅದು ಬಹಳ ಒಂದು ಡೆಡಿಕೇಷನ್ನು, ಒಂದು ಕಮಿಟ್ಮೆಂಟ್ ಇರುವಂತಹ ಆರ್ಟಿಸ್ಟ್ಗಳಿಗೆ ಮಾತ್ರ ಆಗತ್ತೆ. ಹಾಗೆ ನಾವು ಇನ್ನೂ ಕಲಿಬೇಕು, ಹೊಸದನ್ನು ಮಾಡಬೇಕು, ಹೊಸತನವನ್ನು ನಾವು ತಗೊಂಬರಬೇಕು ಅನ್ನುವ ಆಸೆ, ಆ ಒಂದು ಹಸಿವು ಯಾವ ಕಲಾವಿದೆಗೆ ಇರುತ್ತೋ ಅಂತಹ ಕಲಾವಿದರು ಇಂತಹ ಒಂದು ಮಹತ್ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾನು ರೋಹಿಣಿ ಮತ್ತು ಶ್ರೀದೇವಿ ಇಬ್ಬರಿಗೂ ಮನಃಪೂರ್ವಕವಾಗಿ ನಾನು ಅಭಿನಂದಿಸ್ತೇನೆ. ಇವರ ಈ ಒಂದು ಸಕ್ಸಸ್ ಇನ್ನು ಹೆಚ್ಚಿನ ಮಟ್ಟಕ್ಕೆ ಹೋಗಲಿ, ಇನ್ನು ಹೆಚ್ಚು ಹೆಚ್ಚು ಅವರು ಪರಿಶ್ರಮ ಪಟ್ಟು ಹೊಸದನ್ನು ಈ ನಮ್ಮ ರಾಜ್ಯಕ್ಕೆ ತೊಗೊಂಡು ಬರಲಿ. ಯಾಕೆಂದರೆ ಕರ್ನಾಟಕದಲ್ಲಿ ನಮಗೆ ಸತ್ರಿಯವನ್ನು ಒಂದು ಆರ್ಟ್ ಫಾರ್ಮನ್ನು ನೋಡೋದು ತುಂಬ ಕಷ್ಟ. ನಾವಾದರೂ ನಮ್ಮ ಜನ್ರೇಷನ್ನಲ್ಲಿ ಕೆಲವು ಪ್ರೋಗ್ರಾಮ್ಗಳನ್ನು ನಾವು ನೋಡಿದ್ದೇವೆ. ಬಹಳ ಸುಂದರವಾದ ಒಂದು ಆರ್ಟ್ ಫಾರ್ಮ್, ಅದು ಬಹಳ ಗ್ರೇಸ್ಫುಲ್ ಆಗಿರುವಂಥದ್ದು. ಹಾಗೆಯೇ ತಾಂಡವ, ಲಾಸ್ಯ ಎರಡರದ್ದು ಒಂದು ಕಂಪ್ಯಾರಿಸನ್ ಇರುವಂತಹ ಒಂದು ನೃತ್ಯ ಶೈಲಿ. ಒಂದೇ ಡಾನ್ಸರ್ ಎರಡನ್ನೂ ಮಾಡ್ತಾರೆ, ಕಾಸ್ಟ್ಯೂಮ್ಸನ್ನು ನಂತರ ಚೇಂಜ್ ಮಾಡ್ತಾರೆ. ಇದೆಲ್ಲವೂ ಒಂದು ಆಹಾರ್ಯ ಅಭಿನಯ ಆಗ್ಬೋದು, ಆಂಗಿಕ ಅಭಿನಯ ಆಗ್ಬೋದು, ಎಲ್ಲವೂ ಒಂಥರ ಡಿಫ್ರೆಂಟ್ ಲೆವೆಲಲ್ಲಿ ನಾವು ಈ ಸತ್ರಿಯ ಆರ್ಟ್ ಫಾರ್ಮಲ್ಲಿ ನಾವು ನೋಡ್ತೇವೆ. ಇದನ್ನು ಈಗಿನ ಪ್ರೆಸೆಂಟ್ ಜನರೇಷನ್ ಸ್ಟೂಡೆಂಟ್ಸ್ ಎಷ್ಟು ಜನ ನೋಡಿದ್ದಾರೆ? ಯಾರೂ ನೋಡಿಲ್ಲ. ಅದನ್ನು ಕರ್ನಾಟಕಕ್ಕೆ, ಅದು ನಮ್ಮ ಬೆಂಗಳೂರಿಗೆ ತಗೊಂಡು ಬಂದಿದ್ದಾರೆ ರೋಹಿಣಿ ಮತ್ತು ಶ್ರೀದೇವಿ. ಬಹಳ ಬಹಳ ಸಂತೋಷ ಆಗತ್ತೆ, ಖುಷಿಯಾಗತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಸಹ ಇನ್ವಾಲ್ವ್ ಮಾಡಿದ್ದಾರೆ. ಇದು ಮತ್ತೊಂದು ನನಗೆ ಹೆಮ್ಮೆಯ ವಿಷಯ. ಅವರದ್ದು ಇದು ಸತ್ರಿಯ ಡಾನ್ಸ್ ಫಾರ್ಮಿನ ಒಂದು ಅರಂಗೇಟ್ರಮ್ ಅಂತಲೇ ನಾನು ಇದನ್ನು ಕರಿಬಹುದು ಅಂತ ಅಂದ್ಕೊಂಡಿದ್ದೇನೆ. ಇನ್ನು ರಂಗನಾಯಿಕೆ ಆಂಟಿ ಬಗ್ಗೆ ನಾನು ಏನು ಹೇಳಲಿ ಅವ್ರ ಬಗ್ಗೆ? ನಾನು ಸುಮಾರು 44 ವರ್ಷದಿಂದ ನನ್ನ ಗುರುಗಳಾದ ಲಲಿತಾ ಶ್ರೀನಿವಾಸನ್ ಅವರಲ್ಲಿ ಭರತನಾಟ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ ನೂಪುರ ನೃತ್ಯ ಶಾಲೆಯಲ್ಲಿ. ಅಂದಿನಿಂದ ನಾನು ರಂಗನಾಯಿಕೆ ಆಂಟಿಯನ್ನು ಅವರು ಆಂಟಿ ಅಂತಲೇ ಕರಿತಾ ಇದ್ವಿ. ಅವರು ಅಲ್ಲಿ ರಿಹರ್ಸಲ್ಸ್ಗೆ ಅಥವಾ ಒಂದು ಸಂಗೀತ ನಮಗೆ ಪಾಠನೂ ಸಹ ಮಾಡಿದ್ದಾರೆ. ಅವರು ಅಲ್ಲಿಂದ ನಡ್ಕೊಂಡು ಬರ್ತಾಯಿದ್ರೆ ನಮಗಿಲ್ಲೆಲ್ಲ ಖುಷಿ. ಆ ಒಂದು ಶಿ ವಾಸ್ ಸೋ ಬ್ಯೂಟಿಫುಲ್, ಆಲ್ವೇಸ್ ಅ ಸ್ಮೈಲ್ ಆನ್ ಹರ್ ಫೇಸ್ ಆ್ಯಂಡ್ ಸೋ ವೆರಿ ವೆಲ್ ಡ್ರೆಸ್ಡ್. ಆ ಪಾಯ್ಸ್, ಆ ಒಂದು ಪ್ರೆಸೆಂಟೇಷನ್, ಆ ಒಂದು ಇನ್ನೊಬ್ಬರ ಬಗ್ಗೆ ಇದ್ದಿದ್ದ ಪ್ರೀತಿ. ಅವ್ರ ಮಾತೇ ತುಂಬ ಮೃದು, ಆಕೆ ಮನಸ್ಸು ಮೃದು, ಮಾತು ಮೃದು, ನಡವಳಿಕೆ ಮೃದು. ನಾನು ಹಿಂಗೆ ಹೇಳ್ತಾ ಹೋದರೆ ರಂಗನಾಯಿಕೆ ಆಂಟಿ ಬಗ್ಗೆ ಎಷ್ಟು ಬೇಕಾದ್ರೂ ನಾನು ಹೇಳ್ತಾ ಹೋಗ್ಬೋದು. ಅವರು ಹಾಡಕ್ಕೆ ಕೂತ್ರೆ ಸುಮಧುರ ಕಂಠ, ಶ್ರುತಿ ಶುದ್ಧತೆ, ತಾಳ ಶುದ್ಧತೆ ಎಲ್ಲ ಮೇಳೈಸಿ ಡಾನ್ಸರ್ಸ್ಗೆ ಏನೋ ಒಂದು ಖುಷಿ. ಅವ್ರ ಸಂಗೀತಕ್ಕೆ ಡಾನ್ಸ್ ಮಾಡಬೇಕು. ನಾನಂತೂ ಸುಮಾರು ಮಾಡಿಬಿಟ್ಟಿದ್ದೀನಿ ಅವರ ಸಂಗೀತಕ್ಕೆ. ಇಂದು ನಮ್ಮೊಂದಿಗಿಲ್ಲ, ಆದರೆ ಅವರ ಮಗಳು, ಅವರ ಸೊಸೆ ಅವರನ್ನು ನೆನಪಿಸಿಕೊಂಡು ಇಂತಹ ಒಂದು ಕಾರ್ಯಕ್ರಮವನ್ನು ಅವರಿಗೆ ಮುಡುಪಾಗಿಡ್ತಾ ಇದ್ದಾರೆ. ಇದು ಎಲ್ರಿಗೂ ಸಾಧ್ಯ ಇಲ್ಲ ಮಾಡೋಕ್ಕೆ. ಬಹಳ ಪ್ರೀತಿ, ವಿಶ್ವಾಸ, ನಂಬಿಕೆ ಇರುವಂತಹವ್ರು ಮಾತ್ರ ಇದನ್ನು ಮಾಡೋದಕ್ಕಾಗತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಹೇಳೋದಕ್ಕೆ ತುಂಬ ಇದೆ, ಆದರೆ ಸಮಯ ಇಲ್ಲ, ಬೇರೆಯವರು ಮಾತಾಡಬೇಕಲ್ಲ. ಕಂಗ್ರ್ಯಾಚುಲೇಷನ್ಸ್ ಶ್ರೀದೇವಿ ಆ್ಯಂಡ್ ರೋಹಿಣಿ. ಇಟ್ ಈಸ್ ಅ ವಂಡರ್ಫುಲ್ experience you are giving to all of us, and may God bless you both and wish you a very happy journey in this new dance form. Thank you. Rangnayaki auntie, as we fondly call her Rangi auntie, she has been an epitome of grace, beauty, ever smiling face, calmness, politeness. I mean, there are so many adjectives you can associate with her name. She always treated us like her own children. In fact, sometimes she played the role of a grandmother as well. So she filled so many places in our hearts. She would never give a chance for us to feel low. The moment she enters the room, our spirits would be lifted. Every time before a dance program, she would just come fill the room with so much positiveness, calmness, and her smile. The amount of motivation she used to give us is something that we look forward to in our memories until date. The performance today it's a new art form which
probably a lot of South Indians have never been exposed to. So it's a very curious phase for me right now. I know that this performance has it is originated in Assam. Beyond that, I'm just looking forward to Rohini Miss and Sridevi Auntie's performance, because the two of them on stage together can create wonderful magic, and I'm sure we can take back a lot of memories, a lot of understanding of the new art form, and I wish them all the luck. ರಂಗನಾಯಕಿ ರಾಜೇಂದ್ರವರ ಜೊತೆ ಅನೇಕ ಕಾರ್ಯಕ್ರಮಗಳಲ್ಲಿ ನುಡಿಸಿರುವಂಥ ಭಾಗ್ಯವನ್ನು ಪಡೆದಿರುವಂಥ ಕಲಾವಿದ. ಇಟ್ ವಾಸ್ ಎ ಗ್ರೇಟ್ ಇಂಡೀಡ್, ಇಟ್ ವಾಸ್ ಎ ಗ್ರೇಟ್ ಆಪರ್ಚುನಿಟಿ ಫಾರ್ ಮೀ, ಗ್ರೇಟ್ ಟೈಮ್ ವಿತ್ ಮೇಡಮ್. ಆವತ್ತಿನ ಕಾಲದಲ್ಲೆಲ್ಲ ಅವ್ರ ಜೊತೆ ನುಡಿಸೋದು ಎಲ್ಲ ಅದು ಒಂದು ಟೀಮ್. ಇಟ್ ವಾಸ್ ಎ ಗ್ರೇಟ್ ಟೀಮ್. ಟು ಮೆನಿ ಆಫ್ ದಿ ಲೀಡಿಂಗ್ ಡ್ಯಾನ್ಸರ್ಸ್ ಶಿ ಹ್ಯಾಸ್ ಸಂಗ್ ಆ್ಯಂಡ್ ಐ ಹ್ಯಾವ್ ಅಕಂಪನಿಡ್ ಹರ್. ಆ ದಿನಗಳನ್ನ ನೆನಪಾಕೊಳ್ಳುವಂಥ ಒಂದು ಕಾರ್ಯಕ್ರಮ ಇವತ್ತು ಮಾಡ್ತಾಯಿದ್ದೀರಿ. ಅವ್ರ ಜೊತೆ ನುಡಿಸಿದ್ದಂಥ ದಿನಗಳನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಮನಸ್ಸು ತುಂಬಿ ಬರುತ್ತೆ. ಎಷ್ಟೋ ಬಾರಿ ನಮಗೇನೋ ಗೊತ್ತಿಲ್ಲದೆ ಇರೋದಿದ್ದರೆ ಶಿ ವಾಸ್ ಸೋ ಜನರಸ್ ಇನ್ ಗಿವಿಂಗ್, ಸ್ಕ್ರಿಪ್ಟಲ್ಲೇ ಬರ್ಕೊಳಕ್ಕೆ ಕೊಡೋರು. ಮತ್ತು ಎಲ್ಲಕ್ಕಿಂತ ಹೆಚ್ಚಿಗೆ ಒಂದು ರಾಗ ನುಡಿಸಿದ್ರೆ ಅದರಲ್ಲಿ ಏನಾರು ಒಂದಷ್ಟು ಒಳ್ಳೇದಿದ್ದರೆ ದೆನ್ ಆ್ಯಂಡ್ ದೇರ್ ಶಿ ಯೂಸ್ ಟು ಅಪ್ರಿಷಿಯೇಟ್, ಚೆನ್ನಾಗಿತ್ತು ಅಂತ ಹೇಳೋರು. ಒಂದು ಸಂಚಾರಿನಲ್ಲಿ ಏನಾರು ಒಳ್ಳೇದು ನುಡಿಸಿದಾಗ ಅದನ್ನು ಅಪ್ರಿಷಿಯೇಟ್ ಮಾಡೋವಂಥದ್ದು ಇದೆಲ್ಲ ಇತ್ತು. ಮತ್ತು ಯಾರು ನುಡಿಸ್ತಾರೆ, ಯಾರು ಈ ಕಂಡೀಷನಲ್ಲಾಗಿ ಇದ್ದವರೇ ಅಲ್ಲ, ಅವರು ಇಂಥವರೇ ನಮ್ಮ ಜೊತೆ ನುಡಿಸ್ಬೇಕು ಹೀಗೆ ಅನ್ನೋದಿಲ್ಲ. ನಾನು ಭಾಳ ಬೇಗ ಈ ಬೇಸ್ ಫ್ಲೂಟ್ ನುಡ್ಸೋಕ್ಕೆ ಅಂತ ನಾನು ಅಭ್ಯಾಸ ಮಾಡಿಕೊಂಡೆ. ಅವರಿಗೆ ಬೇಸ್ ಫ್ಲೂಟ್ ನುಡಿಸಿದ್ರೆ ಭಾಳ ಸಂತೋಷ ಆಗೋದು. ಅವರು ಅದನ್ನ ಎನ್ಕರೇಜ್ ಮಾಡೋರು, ವಾಯ್ಸ್ ಜೊತೆನೇ ಬಂದರೆ ಅಂತೇಳಿ. ಈ ರೀತಿಯಾಗಿ ಒಳ್ಳೆಯದನ್ನು ಶಿ ಯೂಸ್ ಟು ರೆಕಗ್ನೈಸ್. ರೋಹಿಣಿ ಅವ್ರ ಜೊತೆ ಶ್ರೀಧರ ಜೊತೆ ನಾನು ಕೆಲಸ ಮಾಡಿದ್ದೇನೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೆಚ್ಚು ನನಗೆ ನಾಲೆಡ್ಜ್ ಇಲ್ಲ, ಆದರೆ ಅವ್ರು ಏನು ಮಾಡಿದ್ರು ಚೆನ್ನಾಗಿರುತ್ತೆ ಅನ್ನೋ ಭರವಸೆ ಇದೆ. ಇಷ್ಟು ಮಾತ್ರ ಹೇಳಬಲ್ಲೆ, ಯಾವುದೇ ಒಳ್ಳೆಯ ಕಾರ್ಯಕ್ರಮಕ್ಕೆ ಒತ್ತಾಸೆ ಇರಬೇಕು. ಎಲ್ಲರದ್ದು ಕಲಾವಿದರ ಒತ್ತಾಸೆ ಇರಬೇಕು, ಸಮಾಜದ ಮಿಕ್ಕ ಕಲಾಭಿಮಾನಿಗಳ ಒತ್ತಾಸೆ ಇರಬೇಕು. ನಾನು ನನ್ನ ಪರವಾಗಿ, ನನ್ನ ಸ್ನೇಹಿತರ ಪರವಾಗಿ ನಮ್ಮ ಸಪೋರ್ಟ್ ವಿಲ್ ಆಲ್ವೇಸ್ ಬಿ ದೇರ್ ಅಂತ ಹೇಳ್ತೀನಿ. ಎನಿ ಗುಡ್ ಥಿಂಗ್ ಅಂಡ್ ಗಟ್ಟಿಯಾದದ್ದು ನಿಲ್ಲುತ್ತೆ, ಅದಾಗಬೇಕು ಅಂತ ನಾನು ಬಯಸ್ತೀನಿ. ನಾನು ರೋಹಿಣಿಯವರ ದೊಡ್ಡಮ್ಮ. ಇಲ್ಲಿ ತನಕ ಚಿಕ್ಕಂದಿನಿಂದ ಬಂದು ಭರತನಾಟ್ಯ ಪ್ರವೀಣೆ ಆಗಿದ್ದಾಳೆ. ಅದಕ್ಕಾಗಿ ಎಷ್ಟು ಕಷ್ಟಪಟ್ಟಿದ್ದಾಳೆ, ಎಷ್ಟು ಆಸಕ್ತಿ ವಹಿಸಿದ್ದಾಳೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವಳ ಜೊತೆ ಅದರ ಜೊತೆಯಲ್ಲಿ ನೂರಾರು ಶಿಷ್ಯಂದ್ರನ್ನ ಅವಳು ಮುಂದಕ್ಕೆ ತಂದಿದ್ದಾಳೆ. ಅವಳು ಅಷ್ಟು ಜನಕ್ಕೆ ಗುರುಗಳಾಗಿದ್ರೂ ಕೂಡ ಆ ಶಿಷ್ಯರನ್ನೆಲ್ಲ ಮಕ್ಕಳ ಥರ ನೋಡ್ಕೊಳ್ತಾ ಇದ್ಲು. ಅವಳಿಗೆ ಶಿಷ್ಯರ ಥರ ಇಲ್ಲವೇ ಇಲ್ಲ. ಅವಳು ಸ್ಟೂಡೆಂಟು ಅಂದರೆ ಅವಳಿಗೆ ಪ್ರಾಣ. ಮಕ್ಕಳ ಥರ ಸಾಕ್ತಾಳೆ ಸ್ಟೂಡೆಂಟ್ಸ್ನ, ಅಕ್ಕ ತಂಗಿಯರ ಥರ ನೋಡ್ಕೊಳ್ತಾಳೆ. ಅವಳಿಗೆ ದೇವರ ಆಶೀರ್ವಾದ ಚೆನ್ನಾಗಿದೆ, ಬಹಳ ಬೇಗ ಮೇಲೆ ಬಂದಳು. ಬರೀ ನಮ್ಮ ಇಂಡಿಯಾ ಅಂತ ಅಲ್ಲ, ಎಲ್ಲ ದೇಶಗಳಲ್ಲೂ ಅವಳ ಹೆಸರು ಪ್ರಚಲಿತವಾಗಿದೆ. ದುಬಾಯಿ, ಕೆನಡಾ, ಅಮೇರಿಕಾ ಎಲ್ಲ ಕಡೆಯಿಂದ ಅವಳಿಗೆ ಸ್ಟೂಡೆಂಟ್ಸ್ ಇದ್ದಾರೆ. ಅವಳು ಎಷ್ಟು ಮಟ್ಟಿಗೆ ಅದರಲ್ಲಿ ಮುಂದೆ ಬಂದಿದ್ದಾಳೆ ಅಂತ ನಾನು ಚೆನ್ನಾಗಿ ನೋಡಿದ್ದೀನಿ. ಈಗ ಅಷ್ಟು ಸಾಲದು ಅಂದ್ಬಿಟ್ಟು ಅವಳಿಗೆ ಮಹದಾಸೆ, ಏನಾದರೂ ಒಂದು ಹೊಸದನ್ನು ಕಲಿತಾ ಇರಬೇಕು, ಏನಾದರೂ ಒಂದು ಹೊಸದನ್ನು ಮಾಡಲೇಬೇಕು ಅಂತ ಅವಳ ಆಸೆ ಇದೆ. ಅದಕ್ಕೋಸ್ಕರ ಅವಳ ರಂಗನಾಯಕಿಯವರು, ಅವರ ಅತ್ತೆಯವರು, ಅವರು ಇವಳಿಗೆ ತುಂಬ ಪ್ರೋತ್ಸಾಹನ ಕೊಟ್ಟರು. ಅವರು ಕೂಡ ಒಳ್ಳೆಯ ಸಂಗೀತಗಾರರು, ಕಲಾವಿದರ ಮನೆಗೆ ಸೇರಿದ್ಲು, ತುಂಬ ಪ್ರೋತ್ಸಾಹನ ಕೊಟ್ಟರು. ಅವರ ಮಗಳು ಶ್ರೀದೇವಿ ಅಂತ ಇವಳಿಗೆ ನಾದಿನಿ ಆಗಬೇಕು. ಇಬ್ಬರು ಕೂಡಿ ಅಸ್ಸಾಂಗೆ ಹೋದರು. ಏನಾದರೂ ಹೊಸದೊಂದು ಕಲಿಬೇಕು ಅನ್ನೋ ಆಸೆಯಿಂದ ಅಸ್ಸಾಂಗೆ ಹೋಗಿ ಅಸ್ಸಾಮಲ್ಲಿ ಅವರ ಶಾಸ್ತ್ರೀಯ ಸಂಗೀತವಾದ ಸತ್ರಿಯಾ ನೃತ್ಯವನ್ನು ಕಲ್ತ್ಕೊಂಡು ಬಂದಿದ್ದಾರೆ. ಅದನ್ನು ಅಲ್ಪ ಕಾಲದಲ್ಲೇ ಕಲಿತು ಇಲ್ಲಿ ಬಂದು ಅದನ್ನು ಪ್ರದರ್ಶನ ಮಾಡಬೇಕು ಅಂದರೆ ಅದಷ್ಟು ಸುಲಭದ ಕೆಲಸ ಅಲ್ಲ, ತುಂಬಾ ಕಷ್ಟ ಆಗುತ್ತೆ. ಆದರೂ ಕೂಡ ಧೈರ್ಯವಾಗಿ ಇವತ್ತು ಈ ಪ್ರೋಗ್ರಾಮನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಅವರು ಇಬ್ಬರೂ ಅತ್ತಿಗೆನಾದಿನಿಯರು ಬಹಳ ಹೊಂದಾಣಿಕೆಯಿಂದ ಇಬ್ಬರೂ ಕೂಡ ಸೇರಿ ಆ ನೃತ್ಯವನ್ನು ಕಲಿತು ಬಂದು ಇವತ್ತು ಮಹದಾಸೆಯಿಂದ ಇಲ್ಲಿ ನಮ್ಮ ಮುಂದೆ ಅದನ್ನು ಪ್ರದರ್ಶಿಸೋದಕ್ಕೆ ರೆಡಿಯಾಗಿದ್ದಾರೆ. ನಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿರಲಿ. ಅವರು ಇದೇ ಥರ ಇನ್ನೂ ಹೆಚ್ಚು ಬೆಳವಣಿಗೆಯನ್ನು ಪಡೆಯಲಿ, ಅವಳ ಆಸೆಗಳೆಲ್ಲ ನೆರವೇರಿಸಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಅಷ್ಟೇ ಅಲ್ಲ, ರೋಹಿಣಿ ಕಂಪ್ಲೀಟು ನಮ್ಮ ಮನೆತನದಲ್ಲಿ, ನಮ್ಮ ವಂಶದಲ್ಲಿ ಮೊದಲನೇ ಅವಳು ಕಲಾವಿದೆ. ಪ್ರತಿಯೊಂದನ್ನು ಕಲಿತು ಅದನ್ನು ಪ್ರಚಾರಪಡಿಸಿದ್ದಾಳೆ, ಪ್ರಸ್ತುತಪಡಿಸಿದ್ದಾಳೆ. ತುಂಬ ಸಂತೋಷ ಆಗುತ್ತೆ. ರೋಹಿಣಿ ಅಂದ್ರೇ ನನಗೆ ಹೆಮ್ಮೆ.